ಕುಂ ವೀರಭದ್ರಪ್ಪನವರ ಕತೆ ಆಧಾರಿತ ದೇವರ ಹೆಣ ನಾಟಕವನ್ನು ಸಮುದಾಯ ಧಾರವಾಡದವರು ಅಭಿನಯಿಸಿದರು. ಈ ನಾಟಕವನ್ನು ಖ್ಯಾತ ರಂಗ ನಿರ್ದೇಶಕರಾದ ವಾಸುದೇವ ಗಂಗೇರ ನಿರ್ದೇಶಿಸಿದ್ದಾರೆ. ಬನ್ನಿ ದೇವರ ಹೆಣ ನಾಟಕವನ್ನ ನೋಡೋಣ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು. ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಒಲಿಯದ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು. ಹೊತ್ತು ಮುಳುಗೋ ಹೊತ್ತಿನ್ಯಾಗ ನೋಡಿದಾಗ, ಹೊತ್ತು ಮುಳುಗೋ ಹೊತ್ತಿನ್ಯಾಗ ನೋಡಿದಾಗ, ಕೆರೆ ಕೋಳಿಗಳ ಹಿಂಡು ಎಲ್ಲದರಲ್ಲಿ ಹಾಡುತ್ತದೆವು, ಕೆರೆ ಕೋಳಿಗಳ ಹಿಂಡು ಎಲ್ಲದರಲ್ಲಿ ಹಾಡುತ್ತದೆವು. ನಿಂಗೊಂದು ಮೊಟ್ಟೆ ನಿಂಗೊಂದು ಮೊಟ್ಟೆ ನಿಂಗೊಂದು ಮೊಟ್ಟೆ ನಿಂಗೊಂದು ಮೊಟ್ಟೆ ಕೆರೆ ಕೋಳಿಗಳ ಬೆಳೆಯ ಬಿಟ್ಟೆ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು. ಯಾ ಖುದಾ, ಸೌದತ್ತಿ ಎಲ್ಲಮ್ಮ, ಸಿರ್ಸಿ ಮಾರಮ್ಮ, ಕೊಲ್ಲೂರು ಕಾಪಟ್ಟೈ, ಅಯ್ಯಪ್ಪ, ಓಯ್ ಶಿವ 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 ಶಿವ. किधर जाओ किधर आओ, ಬುಟ್ಟಿ ಖಾಲಿ ಹೈ, ಸಾರೋ ದೇಶ ದಬ್ಬಾಕಿ ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದ್ರ ಎಲ್ಲ ಖಾಲಿ ಖಾಲಿ ಖಾಲಿ. ಅಯ್ಯೋ ಶಿವ ಶಿವ ಶಿವ, ಅಯ್ಯಪ್ಪ.
ಓಡಿ ಹೋದ್ರಲ್ಲ ಅವರು ನಾನೇ ಸೃಷ್ಟಿಸಿದ ಪಾತ್ರಗಳು. ನನಗೆ ಹೇಳಿದೆ ಹೋಗ್ತಾರಂದ್ರೆ ಬೀಡಿ, ಗಣೇಶ್ ಬೀಡಿ. ತನನ ತನನಾನನ ತನನ ಸೇದಿದೆಯಾ 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 ಮುದ್ದಿದೆಯ ಸಿಗಜಾತಿ ಸೇದಿದೆಯಾ. ಇದು ಹಸಿದವರ ಕತೆ. ಹೊಟ್ಟಿಗೆ ಹಿಟ್ಟಿಲ್ಲದೆ ನರಳಾಡುವ ದರಿದ್ರ ಜನಗಳ ಕತೆ. ಮನುಷ್ಯರನ್ನು ಪ್ರಾಣಿಗಳಂತೆ ಕಾಣುವ ರಾಕ್ಷಸರ ಕತೆ. ಉಳ್ಳವರು ಮತ್ತು ಉಳ್ಳದವರ ನಡುವಿನ ಸಂಘರ್ಷದ ಕತೆ. ಅಣ್ಣ, ಇದು ಬರೀ ಕಥೆಯಲ್ಲ. ಎಂತ ವಿಚಿತ್ರ ಸನ್ನಿವೇಶ ನೋಡಿ. ಪ್ರಭುತ್ವದ ಕಾವಲುಗಾರರು ಬೇಟೆಯಾಡೋದನ್ನು ನೋಡಿದ್ದೆ. ಆದ್ರೆ ಇಲ್ಲಿ ಪ್ರಭುತ್ವವನ್ನೇ ಬೆನ್ನು ಹಟ್ಟಿದೆ ಒಂದು ವ್ಯವಸ್ಥಿತ ಜೀವ. ಬೆನ್ನು ಹತ್ತಬೇಕಾದ್ರ ಪೊಲೀಸರನ್ನೇ ಒಟ್ಟಿಸಿಕೊಂಡು ಹೋಗ್ತಾ ಇದ್ದನಲ್ಲ ಆ ವ್ಯಕ್ತಿ, ಅವನೆಂಥ ಮನುಷ್ಯನಿರಬೇಕು, ಅವನಿಗೆ ಎಂತ ಎದೆಗಾರಿಕೆ ಇರಬೇಕು, ಅದಷ್ಟು ಧೈರ್ಯ ಇರಬೇಕು ಅಂತ ಯೋಚನೆ ಬರುತ್ತೆ. ಬಿಸಿ ಬಿಸಿ ಸುದ್ದಿ, ಹಾಟ್ ಹಾಟ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ಪೊಲೀಸರಿಂದಲೇ ಅತ್ಯಾಚಾರ. ರೌಡಿಗಳ ಲಿಸ್ಟಿನಲ್ಲಿ ಪೊಲೀಸರ ಮಕ್ಕಳು, ಕಳ್ಳತನಕ್ಕೆ ಪೊಲೀಸರದೇ ಕುಮ್ಮಕ್ಕು. ಇಂಥ ತರಹೇವಾರಿ ಸುದ್ದಿಗಳನ್ನ ದಿನಪತ್ರಿಕೆಯಲ್ಲಿ ನಾನು ಸಾಕಷ್ಟು ಸಲ ಓದಿದ್ದೇನೆ. ನೀವು ಓದಿದ್ದೀರಿ. ಆದ್ರೆ ಈಗ ಓಡಿ ಹೋದ್ರಲ್ಲ ಪೊಲೀಸರು, ಅವರು ಏನು ತಪ್ಪು ಮಾಡಿ ಓಡಿ ಹೋಗಿರಬೇಕು ಅನ್ನೋದೇ ಕುತೂಹಲ. ಈ ಕುತೂಹಲ ನಿಮಗೆ ಇರಬೇಕಲ್ಲ. ಈಗ ಪೊಲೀಸರನ್ನು ಓಡಿಸ್ಕೊಂಡು ಹೋಗಲ್ಲ, ಅವನೇ ಈ ಕಥೆಯ ನಾಯಕ. ಹೆಸರು ಟೊನ್ನಿ. ಟೊನ್ನಿ ಟೊನ್ನಿ ಜೀವನದಲ್ಲಿ ಹಸಿರೇ ಇಲ್ಲ. ಅನ್ನ ಅನ್ನೋ ಶಬ್ದ ಕಿವಿಗೆ ಬಿದ್ದು ಕೂಡಲೇ ಅಂತ ನಕ್ಕು ಬಿಡ್ತಿದ್ದ. ಆದ್ರೆ ಅವನ ಜೀವನದಲ್ಲಿ ಹಸಿರೇ ಇಲ್ಲ, ತುಂಬಿದ ಸಂಸಾರ. ಹಾಗಾಗಿ ನಾನು ಟೊನ್ನಿಯಲ್ಲಿ ಒಂದು ವಿಲಕ್ಷಣ ನಡವಳಿಕೆಯನ್ನು ಕಂಡಿದ್ದೇನೆ. ಒಂದು ಸಮಸ್ಯೆಯನ್ನು ನೀವು ಈ
ಗ್ರಹಿಸುವ ರೀತಿಗೂ ನನ್ನ ಕಥಾನಾಯಕ ಟೊನ್ನಿ ಗ್ರಹಿಸುವ ರೀತಿಗೂ ಇರುವ ವ್ಯತ್ಯಾಸವನ್ನ ನೀವಿಷ್ಟರಲ್ಲೇ ಕಾಣಲಿದ್ದೀರಿ. ನಾನಿನ್ನು ಬರ್ತೇನೆ. ನೆನಪಿಡಿ, ಟೊನ್ನಿಗೆ ನಿಮ್ಮ ಕ್ರಾಂತಿ ಬೇಕಿಲ್ಲ. ಅನ್ನ ಬೇಕು. ಅದು ಸಿಗದೇ ಇದ್ದಾಗ ಕ್ರಾಂತಿ ಆದರೆ ಅದಕ್ಕೆ ನನ್ನ ಟೊನ್ನಿ ಕಾರಣ ಅಲ್ಲ, ಈ ವ್ಯವಸ್ಥೆ ಕಾರಣ. ಹೊಟ್ಟಿ ಬಾಳ ಅಂದ್ರ ಬಾಳ ಸ್ಥಿತಿ ತಿನ್ನಾಕೇನಾರ ಇದ್ರು ಕೊಡ್ಬೇ. ನೀ ಹಿಂಗ್ ಮಾಡ್ತಿದ್ಯಾ? ಜನ್ಮಕ್ಕೆ ಬೆಂಕಿ ಹಾಕ. ಮಕ್ಕಳು ಮರಿಯಲ್ಲಿ ಉಪವಾಸ ಬಿದ್ದಾವು, ಹೋಗ್ತಾರಂತ. ಹೋಗಯ್ಯ, ಹೋಗು ಹಳ್ಳದ ಉಂಡ ಹೋಗಿ ಎಕ್ಕಿ ಗಿಡ ಹುಡುಕಿ ಚುಟ್ಟ ಸೇರಿ ಹೋಗು. ಮಕ್ಕಳು ಮರಿ ಉಪವಾಸ ಬಿದ್ದಿದ್ರೆ ಏನಾಗುದೈತಿ? ಸುಕ್ಲಿ ಮಿದುಳು ಸರಿಯಾಗಿರ್ಬೇಕು ಅಂತಂದ್ರ ಮೈಯಾಗಿ ನರನಾಡಿ
ಯವ್ವ ತಿಂದು ಕುಳ್ಳು ಮೈಗೆ ಹತ್ಬೇಕಂದ್ರೆ ಹ್ಯಾಂಗ ಬೇ ಮೈ ಎಲ್ಲ ಕಡಿತೈತಿ ತಗಲಿ ನೋಡ್ದೆ ಬಂದ್ರಲ್ಲ, ಹೊಟ್ಟೆ ಉಳ್ಳಾಗ್ಬಿಟ್ಟಿದೆ ನಾವು. ಹೋಗಯ್ಯ, ಹೋಗು. ಹಳ್ಳದ ಗುಡ್ಡ ಹೋಗಿ ಎಕ್ಕಿ ಗಿಡ ಹುಡುಕಿ ನಿನ್ ಜನ ತಿರ್ಸ್ಕೊ ಹೋಗು. ಸುಕ್ಲಿ ಒಂದು ಸುದ್ದಿ ಐತಿ ಏನ್ಲದು? ಏನದು? 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 ಹುಡ್ರ ಮನ್ಯಾಗ ಒಂದು ಎತ್ತಿತ್ತಲ್ಲ ಅದಕ್ಕೆ ಕಾಯಿಲೆ ಬಂದೈತಿ ಏನು? ಸುಕ್ಲಿ ಈ ಸುದ್ದಿ ಏನಾರ ಮಾಡಿ ನಿಜ ಆಗ್ಬಿಟ್ರ ನಮ್ಮ ಕಷ್ಟ ಎಲ್ಲ ಪರಿಹಾರ ಆದಂಗ ನೋಡು ನಾನಿನ್ ಹೊರಟೆ ಗಾಳಿಗೆ ಎಣ್ಣೆ ಹಾಕೊಂಡು ಹೋಗು. ಎಕಡ ಒಂದೈತಿ ಇನ್ನೊಂದು ಎಕ್ಕಡನ ತಣ್ಣಿ ಮನಿ ನಾಯಿ ತಗೊಂಡೋಗಿ ಮಾರಮ್ಮನ ಗರ್ಭಗುಡಿಯಲ್ಲಿ ತಿಂದು ತೆಗಿದೆ. ನೋಡ್ರಿ, ನಮ್ಮ ಮನೆ ಮಕ್ಕಳು ಹೊಟ್ಟಿಗೆ ಇಲಿ ತಿಂತಾವು, ಹುಳ ಹುಪ್ಪಟ್ಟಿ ತಿಂತಾವು. ನಮ್ಮ ಮನೆ ನಾಯಿ ನಮ್ದ ಎಕ್ಕಡ ತಿಂತೈತಿ. ನಮ್ಮಂತರಿನ್ನು ಹೊಟ್ಟಿಗೆ ಏನೇನ್ ತಿನ್ಬೇಕು? ನಾನಿನ್ ಹೊರಟೆ ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು ಬದುಕಿಕೊಂಡು ಬರಗಿದೋರು ನನ್ನ ಜನಗಳು ಬದುಕಿಕೊಂಡು ಬರಗಿದೋರು ನನ್ನ ಜನಗಳು ಕಾಲು ಕೈ ಹಿಡಿಯೋರು ಕರ್ಮಡಗಿಸಿಕೊಳ್ಳೋರು ಕಾಲು ಕೈ ಹಿಡಿಯೋರು ಕರ್ಮಡಗಿಸಿಕೊಳ್ಳೋರು ಭಕ್ತರಪ್ಪ ಭಕ್ತರು ಗೆಳೆಯ ನೀನು ಬಾರೋ ಗೆಳೆಯ ನೀನು ಬಾರೋ ಗೆಳೆಯ ನೀನು ಬಾರೋ ಗೆಳೆಯ ನೀನು ಬಾರೋ ಬಾರೋದಕ್ಕೆ ಸೇರೋ ಬಾರೋದಕ್ಕೆ ಸೇರೋ ಬಾರೋದಕ್ಕೆ ಸೇರೋ ಬಾರೋದಕ್ಕೆ ಸೇರೋ ತಾಯ ತಾಯ ನಮಗ ಹಂಚ್ಕೊಂಡಿತ್ತಲ್ಲ ದರಿದ್ರ ಮಠ ಮಾಯ ಅಂತ ನೋಡಲೇ ಅದೇನು ನಮ್ಮ ತಂದೆ ಬಿಡಿಸಿ ಹೇಳಿದೆ. ಹೇಳ್ತೇನೆ ಕೇಳ ತೋಂತತ್ತ ಜನ ತೀರ್ಥತ್ತ ಜನ ತೋಂತತ್ತ ಜನ ಸೀರ್ತತ್ತ ಜನ ತೀರ್ಥತ್ತ ಜನ ತೀರ್ಥತ್ತ ಜನ ಕಡಿಗೋ ಕಡಿಗೋ ಮೊದಲಿಗೆ ನಮ್ಮ ಮನೆ ದೇವರು ಊರ್ ಕುಂದೀರನ್ನವರನ್ನ ನೆನಪಿಸುತ್ತಾ ಸಾಕ್ ಮಾಡ್ಲಿ ನಿಮ್ ದೊಡ್ಡಾಟನ ಏನಾರು ಖುಷಿ ವಿಚಾರ ಹೇಳಿದೆ. ಹೇಳ್ತೇನೆ ಕೇಳ ಲಲ್ಲ 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 ಲಲ್ಲ
ಇವತ್ತು ನಮಗೆ ಸಿಗುವಂತದ್ದು ಅಮ್ಮ ಪುರುಷವ ಜಾತಿಗೆ ಸೇರಿದ್ದಲೇ ಅಮ್ಮ ತಿನ್ನುದಲ್ಲ ತಿನ್ನುದ ಏ ನಿನ್ನವನ್ನ ಹೇಳ್ತೀನಿ ಕೇಳ ಗೌಡ ಮನೆಯಲ್ಲಿ ಬಲವಾದ ಬೈಕೆ ಕಂಡ ಆ ಎತ್ತಿಗೆ ಕಾಯಿಲೆ ಬಂದೈತಿ ಆ ನಮ್ಮಪ್ಪ ಅವ್ರ ಕುಂದಿ ಇರೋಣ ನಮ್ಮ ಹೊಟ್ಟಿಗೊಂದು ಗತಿ ಕಾಣ್ಸಾಕ ನಮ್ಮ ಕಷ್ಟ ಎಲ್ಲ ಬಗೆಹರಿಸಾಕ ಗೌಡ ಮನಿ ಎತ್ತಿಗೆ ಕಾಯಿಲೆ ತರ್ಸಾನ ಆಯತ್ತು ಈಗ ಸಾಯ್ತೇನು ಇನ್ನೊಬ್ಬ ದಿನ ಸಾಯ್ತೇನು ಈ ಸದ್ಯ ಸಾಯ್ತೇನು ಏ ತಗೊಳ್ದು ಗಿಡ ಹೇಳು ಆ ನಮ್ಮಪ್ಪ ಹುಡುಗರ ಆಶೀರ್ವಾದ ಬಂದಿದ್ರ ಆ ಎತ್ತು ಇವತ್ತ ಸಾಯ್ಬೋದು ಈಗ ಸಾಯ್ಬೋದು ಈ ಕ್ಷಣನ ಸಾಯ್ಬೋದಲೇ ಯಪ್ಪ ಹುರ್ಕೊಂಡಿರಣ್ಣ ಆ ನನ್ನ ದೇವರ ಮಾಂಸಕ್ಕೆ ಯಾವುದೇ ರೀತಿಯ ಕಾಯಿಲೆ ಕಸಾರಕ್ಕೆ ಬಾರ್ದಂಗ ಕಾಪಾಡಪ್ಪ ಸಾಕ್ ಮಾಡ್ಲಿ ದೊಡ್ಡಟನ ಗೆಳೆಯ ಗೆಳೆಯ ಮತ್ತ ದೇವ್ರ ಸಿಕ್ಕ ಮೇಲೆ ಇದು ಜೀವದ ಗೆಳೆಯ ಪಾಳನ್ ಮರಿಬೇಡ ಮತ್ತ ಏ ನಿನ್ನವನ ನಿನ್ನ ಹೆಂಗ್ ಬರ್ತೀನೋ ಮಗನ ನಡಿ ಹೋಗಣ ನಡಿ ಗೆಳೆಯ ಹೋಗೋಣ ಪ್ಯಾಟಿಗೆ ಕಟುಕನ ಅಂಗಡಿಗೆ 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 ವಿಕ್ರಮಾದಿತ್ಯನು ಚನಿ ಮಹಾರಾಜರ ಹತ್ತಿರ ಕುದುರೆ ರೇಟ್ ಕೇಳಿದಂಗ ನಮ್ಮ ನಾಯಕ ಟೊಣ್ಣಿ ಕುಟುಕ ದಯಾನಂದಪ್ಪನ ಹತ್ತಿರ ಚರ್ಮದ ರೇಟ್ ಕೇಳ ಕೊಟ್ಟಾನ ನಡಿ ಗೆಳೆಯ ಹೋಗೋಣ ಪ್ಯಾಟಿಗೆ ಕಟುಕನ ಅಂಗಡಿಗೆ ನಡಿ ಗೆಳೆಯ ಹೋಗೋಣ ಪ್ಯಾಟಿಗೆ ಕಟುಕನ ಅಂಗಡಿಗೆ ನಡಿ ಗೆಳೆಯ ಹೋಗೋಣ ಪ್ಯಾಟಿಗೆ ಕಟುಕನ ಅಂಗಡಿಗೆ ಏ ದಯಾನಂದಪ್ಪ ಏ ದಯಾನಂದಪ್ಪ ಏ ದಯಾನಂದಣ್ಣ ತೂ ಇವನು ಅವನು ಯಾವ ದರಿದ್ರ ನಮಗ ಹೆಸರಿಟ್ಟನಪ್ಪ ಇವಂಗ ದಯಾನಂದಪ್ಪ ಅಂತ ಹೇಳಿ ಪೂರ್ತಿ ಹೆಸರು ತಿರುಗಿದ್ರಾಗ ನಾಲ್ಗಿ ಮ್ಯಾಗಿನ ನೀರೆಲ್ಲ ಒಣಗಿ ಹೋಗ್ತದೆ ಈಗ ನನ್ನ ಹೆಸರು ನೋಡ್ರಿ ನಮ್ಮಪ್ಪ ಹೆಂಗ ಹೆಸರಿಟ್ಟಾನ ಡೊನ್ನ ನಮ್ಮಪ್ಪಗೆ ನಮ್ಮ ಅಜ್ಜ ಹೆಂಗ ಹೆಸರಿಟ್ಟ ನೋಡ್ರಿ ಡೋಮ ನಾನು ನನ್ನ ಮಗ ಹೆಂಗ ಹೆಸರಿಟ್ಟ ನೋಡ್ರಿ ಪಕ್ಕ ಹೆಸರು ಅಂದ್ರ ಅವನು ಹಿಂಗಿರ್ಬೇಕ್ರಿ ಇವಂದು ಐತಿ ದಯಾನಂದಪ್ಪ ಏನಂದಿ ಏನಿಲ್ಲನು ಹೆಸರು ಬಹಳ ಚಂದ ಐತಲ್ಲ ಯಾರು ಇಟ್ಟಾರ ಅಂದೆ ಅದನ್ನ ನಮ್ಮ ಅಜ್ಜ ಇಟ್ಟ ಅವ್ರ್ಯಾರೋ ಸ್ವಾಮಿ ದಯಾನಂದ ಸರಸ್ವತಿ ಅಂತ ಇದ್ರಂತ ಭಾರಿ ಒಳ್ಳೆ ಜನ ಪ್ರಾಣಿ ಹಿಂಸೆ ಮಾಡಬೇಡ್ರು ಅಂತಿದ್ರು ಅವ್ರ ಹೆಸರು ಕಿತ್ತು ನನಗಿಟ್ಟು ಮತ್ತ ನೀ ನೋಡಿದ್ರೆ ತೊಗಲಿನ ವ್ಯಾಪಾರ ಮಾಡ್ತೀರಿ ಏನಂದೆ
ತೊಗಲಿನ ರೇಟ್ ಎಷ್ಟು ಅಂದೆ ತೊಗಲಿನ ರೇಟ ಅಂಬೋ ಎತ್ತಿಂದ ಕ್ವಾಣಿಂದ ಅಂಬೋ ಎತ್ತಿಂದಣ ಎತ್ತಿಂದ ಹೋಗ್ ಹೋಗ್ ಲಘು ತಗೊಂಬ ಹೋಗ್ ಏನಂದನು ಏನಂದನು ಹೆಂಗು ನಾಳೆ ತೊಗಲ್ ತಂದು ಕೊಡ್ತೀನಿ ಒಂದ್ ₹5 ಅಡ್ವಾನ್ಸ್ ತಾರನ್ನು ಮನೆಗೆ ಜೋಳ ಒಯ್ಬೇಕು. ನೋಡಪ್ಪ ಎಡಗೈಯಾಗ ತೊಗಲು ಬಲಗೈಯಾಗ ರೊಕ್ಕ ತಗೋ ಹೋಗ್ ತಗೊಂಬ. ಹಂಗಲ್ಲದು ಮನೆಯಾಗ ಮಕ್ಕಳು ಹಸುಕೊಂಡು 3 ದಿನ ಆಯ್ತು, ಒಂದ್ ತುತ್ತು ಉಂಡಿಲ್ಲ. ನಿನ್ ಹೆಸರು ಹೇಳ್ಕೊಂಡು ಒಂದು ತುತ್ತು ಅನ್ನ ತಿಂತಾವನ ತೊಗಲೈತಲ್ಲ ಹೋಗ್ ತಗೊಂಬ. ಹಿಂಗ ಕೊಡು ಹಂಗ ತಗೋ ಹೋಗ್ ತಗೊಂಬ. ಅದು ನಿಜಾನು ನಾವಂತೆ ತಗಲ ಮೊಲೆಯ ಹಾಲ ಕುಡಿದು ಹಗಲೆಲ್ಲ ಶೀಲವ ಮಾಡುತ್ತೀರಿ. ತೊಗಲ ಮೊಲೆಯ ಹಾಲ ಕುಡಿದು ಹಗಲೆಲ್ಲ ಶೀಲವ ಮಾಡುತ್ತೀರಿ. ತೊಗಲಿನ ಆಟ ಇಳಿಯಾದೋ ತಮ್ಮ, ತೊಗಲಿನ ಆಟ ಇಳಿಯಾದೋ ತಮ್ಮ. ತೊಗಲುಂಟು ಸಕಲ ಜೀವಿಗಳಲ್ಲಿ, ತೊಗಲುಂಟು ಸಕಲ ಜೀವಿಗಳಲ್ಲಿ. ತೊಗಲ ಮೊಲೆಯ ಹಾಲ ಕುಡಿದು ಹಗಲೆಲ್ಲ ಶೀಲವ ಮಾಡುತ್ತೀರಿ. ತೊಗಲ ಮೊಲೆಯ ಹಾಲ ಕುಡಿದು ಹಗಲೆಲ್ಲ ಶೀಲವ ಮಾಡುತ್ತೀರಿ. ತೊಗಲ ಮೊಲೆಯ ಹಾಲ ಕುಡಿದು ಹಗಲೆಲ್ಲ ಶೀಲವ ಮಾಡುತ್ತೀರಿ. ತೊಗಲಿನ ಆಟ ತಿಳಿಯಾದೋ ತಮ್ಮ, ತೊಗಲಿನ ಆಟ ತಿಳಿಯಾದೋ ತಮ್ಮ. ತೊಗಲುಂಟು ಸಕಲ ಜೀವಿಗಳಲ್ಲಿ, ತೊಗಲುಂಟು ಸಕಲ ಜೀವಿಗಳಲ್ಲಿ. ತೊಗಲ ಮೊಲೆಯ ಹಾಲ ಕುಡಿದು ಹಗಲೆಲ್ಲ ಶೀಲವ ಮಾಡುತ್ತೀರಿ. ತೊಗಲ ಮೊಲೆಯ ಹಾಲ ಕುಡಿದು ಹಗಲೆಲ್ಲ ಶೀಲವ ಮಾಡುತ್ತೀರಿ. ಯಪ್ಪ ಉಳ್ಕು ನೀರನ್ನ ಹೆಂಗರ ಮಾಡಿ ಗೌಡ್ರು ದೇವ್ರಣ್ಣ ನನ್ಗ ಕೊಡಂಗ ಮಾಡಪ್ಪ ತಂದೆ. ದೇವ್ರಣ್ಣ ಕೊಡಾಕ ಅಂತ ಮಾಡಿದೆ. ಅಯ್ಯೋ ಅಯ್ಯೋ ಗೌಡ್ರು ಹೆಂಗ ಕ್ವಶನ್ ಕೇಳ್ಬಿಟ್ರೆ ನಾನು ಏನ್ ಮಾಡ್ಲಿ? ಅಯ್ಯೋ 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 ರುದ್ರ
ದಯಾನಂದ ದೇಹ ಉದ್ವಿಗ್ನಗೊಂಡು ರೋಮಾಂಚನದ ಸುಂಟರ ಗಾಳಿಗೆ ಸಿಲುಕಿ ಹಗುರ ಹಗುರ ಹಗುರಾಗಿ ಆನಂದದ ಆಗಸದಲ್ಲಿ ತೇಲಾಡತೊಡಗಿದನು. ಕಳಲಮ್ಮನ ಬಚ್ಚಲ ಕಟ್ಟೆಗೆ ಅನತಿ ದೂರದಲ್ಲಿದ್ದ ಬಸಪ್ಪನ ಕಲ್ಲು ದಾಟುತ್ತಲೇ ಅಷ್ಟು ದೂರದಲ್ಲಿ ನೆಲಮುಗಿಲಿಗೆ ಏಕಾಗಿದ್ದ ಗೌಡರ ಮನೆಯು ಟೊಣ್ಣಿ ಕಣ್ಣು ಕುಕ್ಕಿತೋ. ಸಾಕ್ಷಾತ್ ಸೂರ್ಯ ಪರಮಾತ್ಮನೇ ಆ ಮನೆಯ ಸ್ವರೂಪದಲ್ಲಿ ಇದ್ದರೂ ಇರಬಹುದು ಎಂದು ಅನುಮಾನ ಮೂಡಿ ಮರೆಯಾದ ಮರುಕ್ಷಣ ಸತ್ತ ಎತ್ತನ್ನು ನಿಲ್ಲಿಸಿಕೊಂಡು ಒಣಗಿದ ಟೊನ್ನಿಯ ಬಾಯಿಯ ನೈಋತ್ಯ ದಿಕ್ಕಿನ ಭಾಗದಲ್ಲಿ ನೀರಿನ ಸೆಲೆ ಕಿತ್ತು ಬಂತು. ಪ್ರತಿ ಹೆಜ್ಜೆಗೂ ತುಳುಕಿದ ಜೊಲ್ಲನ್ನು ನುಂಗುತ್ತಾ ನುಂಗುತ್ತಾ ಇನ್ನೇನು ನನಗೆ ಅಂಟಿಕೊಂಡಿರೋ ದರಿದ್ರವೆಲ್ಲ ನಾಶವಾಯಿತು ಎಂದು ತಿಳಿದನು. ಆ ಮನೆಯಲ್ಲಿ ತಾನು ಬಂಡೆಗಟ್ಟಲೆ ಕಟ್ಟಿಗೆ ಕಳೆದದ್ದು ದಣದ ಕೊಟ್ಟಿಗೆಯನ್ನು ನುಣ್ಣಗೆ ಸಾರಿಸಿ ಅದರಲ್ಲಿ ತನ್ನ ಮುಖವನ್ನು ನೋಡುತ್ತಿದ್ದು ಕೆನೆಯ ಮೇಲೆ ಗುಬ್ಬಿ ಕುಂತು ಎಂಜಲ ಆಗದ ಹಾಗೆ ಹೊಲವನ್ನು ತನ್ನ ಲಕ್ಷ ಕಣ್ಣುಗಳಾಗಿ ಕಾದದ್ದು. ಈ ಪ್ರಕಾರವಾಗಿ ಒಂದಲ್ಲ ಎರಡಲ್ಲ ನೂರಾರು ಸೇವೆಗಳನ್ನು ನೆನೆಸಿಕೊಂಡು ತೊಣ್ಣಿಯು ಬೀಗಿದನು. ಇಂತಿಪ್ಪ ತಾನು ಗೌಡರ ಮನೆ ಅಂಗಳದಲ್ಲಿ ಕಾಲಿರಿಸಿದ್ದು ಗೌಡರು ಖಂಡಿತವಾಗಿಯೂ ತನ್ನ ಬೊಗಸೆಗೆ ಕೆಡಿಸಿ ಬಿಡಿ ನೆಸೆದು ಅಲ್ಲೇ ಟೊನ್ಯ ಸತ್ತ ತಿಂತುಕೊಂಡೋಗಲೇ ಎಂದು ಹೇಳುವರೆಂದು ಗೌಡರ ಮನೆ ಅಂಗಳಕ್ಕೆ ಧಾವಿಸಿದನು. ದನಿ ದೇವರ ಆರೋಗ್ಯ ಹೆಂಗೈತ್ರಿ ದನಿ? ಇನ್ನೆಲ್ಲಿ ದೇವ್ರೇ ದೇವ್ರ ಸತ್ತು ಸ್ವರ್ಗ ಸೇರ್ತೆ ಪುಣ್ಯ ಸ್ವರ್ಗ ಸೇರ್ತೆ. ಮುಂಜಾನಾಗಿಂದ ನೀವೇನೂ ತಿಂದಿಲ್ಲ, ಒಂದ್ ಲೋಟ ನೀರು ಕುಡ್ದಿಲ್ಲ. ಸತ್ಯರ್ಕಿನ್ ಸಲುವಾಗಿ ಹಿಂಗ್ ಅಳ್ಕೊಂತ ಕುಂತ್ರ ಹೆಂಗ್ರಿ? ಬರ್ರಿ ಸ್ವಲ್ಪ ಏನಾರ ತಿನ್ ಬರ್ರಿ. ನನಗೇನು ಬೇಡ, ನನಗ ಉಳಿಸಿ
ನಾನು ಹುಡುಕಿದ ಎಪ್ಪದು ಅಲ್ಲಿಂದ ಇಲ್ಲಿವರೆಗೂ ನಾನು ಹೊಡ್ಕೊಂಡು ಬಂದು ಎತ್ತನು ಕರೆ ಅಂತೀನಿ. ನಾ ಮಾಡಿದ ಬರ್ಕೊಂಡಿದ್ದ ಒಂದ ಒಂದು ಪೆಟ್ಟು ತಿಂದಿಲ್ರಿ ಗೌಡ್ರ. ಸೋನ್ಯಾ, ಮೈಕೈ ಎಲ್ಲ ತುಂಬಿಕೊಂಡು ಆನಿ ತಗಿತ್ತಲ್ರಿ ಗೌಡ್ರ. ಹೂನ್ಲೆ ಟೊನ್ಯಾ, ಆನಿ ಇದ್ದಂಗಿತ್ತು. ನಮ್ಮ ಎಚ್ಚತ್ ವಿಚಾರ ನಿಮ್ಗೂ ತಿಳಿತೇನ್ಲೆ? ತಿಳಿದ್ರಿ ಅವರ ತಿಳಿತು. ಬರ್ರಿ, ಸ್ವಲ್ಪ ಏನಾದ್ರು ತಿನ್ ಬರ್ರಿ. ನನಗೇನು ಬೇಡ, ನನ್ನ ಗೌಡ್ತಿ ನನಗೇನು ಬೇಡ. ಈ ಗೌಡರ ಹೂ ಅನ್ವನ ಯಪ್ಪ ಉಳ್ಕೊಂಡಿರಲ್ಲ. ಗೌಡ್ರ ಮೈಯಾಗಿ ಬಂದು ದೇವ್ರಣ್ಣ ನನಗೆ ಕೊಡುವಂಗ ಮಾಡಪ್ಪ ತಂದೆ. ಗೌಡ್ರ ಏನ್ಲೇ ದೊಣ್ಣೆ, ನಿಮ್ಮ ಆಳು ಮಗ, ನಿಮ್ಮ ಮಕ್ಕಳ ಮಗ ಆಗಿ ನಾನೊಂದು ಮಾತು ಹೇಳ್ತೇನ್ರಿ. ಹಿಂಗ ತುಂಬಿದ ಮನ್ಯಾಗ ಸತ್ಯತ್ತನ ಇಟ್ಕೊಂಡು ಕುಂದ್ರೋದು ನನಗಾಕ ಚಂದ ಕಾಣಲ್ ತೆಗಿರಿ. ಲೇ ಟೊಣ್ಯ, ಸತ್ಯತ್ತ ನಾನು ಮನೆಗೆ ತಗೊಂಡು ಹೋಗಲಿ ಅಂತ ಅಪ್ಪನೇ ಕೊಟ್ಟು ಬಿಟ್ಟಿದ್ದಾನೆ. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗ ಮನೆಗೆ ಬಿಡ್ತಾನೆ. ಬೆರಕಿಸುಡೆ ಮಗನ, ಏನಂದಿಲೆ ಬೋಸುಡಿ ಮಗನ, ನಿನಗೆ ಕೊಡಾಕ ಸತ್ತಿರೋದು ಅಗಸರ ಮನೆ ಕತ್ತಲ್ಲೇ. ನಮ್ಮ ತೋಟದಾಗ ದುಡಿದಿರೋ ದೇವ್ರೈತಿ, ನಮ್ಮ ಮನೆ ದೇವ್ರು. ನಿನಗೆ ಕೊಟ್ಟ ನಾ ಯಾ ನರಕಕ್ಕೆ ಹೋಗಲೇ, ಯಾ ನರಕಕ್ಕೆ ಹೋಗಲೇ. ಅಯ್ಯೋ ಶಿವನ, ಇದಕ್ಕೆ ಹಿಂಗ್ ಮಾತಾಡ್ತೀರಿ ಗೌಡ್ರ? ನೀವ್ ಹಿಂಗ್ ಮಾತಾಡ್ತೀರಿ ಅಂತ ನಾ ಮನಸ್ನಾಗ ಅನ್ಕೊಂಡಿರ್ಲಿಲ್ಲ. ತೆಗಿರಿ ಗೌಡ್ರ, ದೇವ್ರಣ್ಣ ಕೊಡಿದನಿ, ನಾವು ಒಯ್ಬೇಕು. ನಾಚಿಕೆ ಆಗಂಗಿಲ್ಲ ಇಲ್ಲೇ ನಿನಗ? ನಮ್ಮ ಮನೆಯೊಳಗ ಆನಿ ಅಂತ ಎಚ್ಚತ್ತಿ ಚಿಂತೆಯೊಳಗ ನಾವಿದ್ರ ನಿಂದೊಂದ ಆತನ್ಲೆ. ಅದೇನೋ ಅಂತಾರಲ್ಲ, ಅಜ್ಜಿಗ ಅರ್ಬಿ ಚಿಂತೆ ಆದ್ರ ಮೊಮ್ಮಗಳಿಗೆ ಅದೇನೋ ಚಿಂತೆ ಅಂತ. ಹಂಗಾತಿಲ್ ಬಾಳೆ ನಡಿಲೆ ಸುಮ್ನ. ನೀವ ಹಿಂಗಂದ್ರೆ ಹೆಂಗವೋ? ನಾವು ಈ ಮನಿ ಮಕ್ಕಳದೇವೆ, ನಮ್ಗ ನಿಮ್ ಅಂಜಲ ತಿನ್ನೋ ಹಕ್ಕು ನಮಗೈತಿ. ದೇವ್ರಣ್ಣ ಕೊಟ್ಟಿರ್ದನಿ, ನಾವು ಪೈಕೊಂಡ್ ತಿನ್ಬೇಕು. ಬೋಸಡಿ ಮಗನ, ಯಾ ನಕ್ಷತ್ರದಾಗ ಹುಟ್ಟಿಲ್ಲ ನೀನು? ಹೇಳ್ದಷ್ಟು ಕೇಳು. ನಮ್ಮ ದೇವ್ರ ಹಣ ನಾ ಪೂಜೆ ಮಾಡಿ ನಮ್ಮ ತೋಟದೊಳಗ ಮಣ್ಣು ಮಾಡ್ತೇನೆ. ಯಾ ಮಗ್ಗನು ಕೊಡುದಿಲ್ಲ, ತಿಳಿತೀರಿ? ಗೌಡ್ರ ಹಂಗ್ ಮಾಡ್ಬೇಡ್ರಿ ಗೌಡ್ರ, ನಿಮ್ಮ ಕಾಲಿಗೆ ಬೀಳ್ತೇನ್ರಿ ಗೌಡ್ರ, ಹಂಗ್ ಮಾಡ್ಬೇಡ್ರಿ. ದೇವ್ರಣ್ಣ ಕೊಟ್ಟಿರ್ತಾನೆ, ಬೇಕಾದ್ರೆ ನಿಮ್ಗೆ ತಗೊಳ್ಳ ಒಂದ್ ಜೋಡಿ ಕೆರು ಮಾಡಿಕೊಡ್ತೀನಿ ದನಿ. ದೇವ್ರಣ್ಣ ಕೆರು ಮಾಡಿಕೊಡ್ತೀಯ? ಕೆರು ಆದ ಕೆರು ಕೈ ತಗೋಬೇಕು, ಏನು ಸುಮ್ಮನೆ ಹೊಕ್ಕಿರ? ನಡಿ ಒಳಗ. ನಿಮ್ ಜನ್ಮಕ್ಕಿಷ್ಟು ಹೊಟ್ಟೆ ಇನ್ನು ಏನೇನೋ ತಿಂತೀರಿ ನೀವು? ನೀವು ತಿನ್ನಕ ನಮ್ ದೇವ್ರ ಎತ್ತಬೇಕಾತೇನ? ಜನ್ಮ ಬೆಂಕಿ ಹಾಕ. ಹುರ್ಕೊಂಡೀರಣ್ಣ, ನಾನ್ ಮನೆಗೆ ಮುಖ ಹೆಂಗ ತೋರಿಸ್ತೇವ? ಹಸ್ಕೊಂಡು ಸಾಯ್ತಾ ಇರೋ ಮಕ್ಕಳಿಗೆ ಏನ್ ಹಾಕ್ಲಿ? ಹುರ್ಕೊಂಡೀರಣ್ಣ, ನಾನೇನು ಹೊಲದಾಗ ಬಂದಿದ್ದ ಜೋಳ ಕೇಳಿದ್ಯ, ಅಕ್ಕಿ ಕೇಳಿದ್ಯ? ಇಲ್ಲ ನಾ ಕಷ್ಟಪಟ್ಟು ದುಡ್ದಿದ್ದಕ್ಕ ದುಡ್ಡು ಕೇಳಿದ್ಯ? ಸತ್ಯತ್ತನ್ನ ಕೊಡ್ರೋ ಅಂದ್ಯ. ಒಂದು ಸತ್ಯತಿಲಿಂದ ಒಂದು ಕುಟುಂಬ ಹೊಸ ಜೀವ ಪಡಿತೈತಿ ಅನ್ನೋದು ಈಗ ಹುಡುಗಿ ಅರ್ಥ ಆಗೋದು. ಹುರ್ಕುಂದೀರಣ್ಣ, ನೆಲದೊಳಗಿರೋ ಹುಳ ಹುಪ್ಪಟ್ಟೆಗಳು ಅದೆಷ್ಟು ಪುಣ್ಯ ಮಾಡ್ಯಾವ ಅಂತಂದೆ. ನನ್ನ ದೇವ್ರ ಹೆಣ ಅದೆಷ್ಟು ದಿನ ತಿಂತಾವವು. ಹುರ್ಕುಂದೀರಣ್ಣ, ಮುಂದಿನ ಜನ್ಮ ಅಂತಿದ್ರ ನನ್ನ ಹೆಂಡತಿ ಮಕ್ಕಳನ್ನು ಹುಳ ಹುಪ್ಪಟ್ಟೆ ಆಗಿ ಹುಟ್ಟಿಸಪ್ಪ. ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆ ತ್ವಾರಣ, ದೊಡ್ಡ
ಬಾಗಿಲಿಗೆ ನಮ್ಮ ಮೂಳೆ ಕಾರಣ ನಮ್ಮ ಜನಗಳ ಕಾಲು ಕೈ ನಮ್ಮ ಅವರ ಹಟ್ಟಿಗೆ ನಮ್ಮ ಜನಗಳ ಕಾಲು ಕೈ ನಮ್ಮ ಅವರ ಹಟ್ಟಿಗೆ ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆ ಕಾರಣ ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆ ಕಾರಣ ಅವರ ಬೇಟೆಗೆ ನಾವು ಮೊಲಗಳು ನಮ್ಮ ಬಾಳೆ ಬಂಗಲೆ ಅವರ ಬೇಟೆಗೆ ನಾವು ಮೊಲಗಳು ನಮ್ಮ ಬಾಳೆ ಬಂಗಲೆ ಅವರ ಮನೆಯ ಅಂಗಳಕ್ಕೆ ಅವರ ಮನೆಯ ಅಂಗಳಕ್ಕೆ ನಮ್ಮ ರಕ್ತದ ರಂಗೋಲೆ ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆ ಕಾರಣ 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 ಕ್ಯಾಂಜಿಗಿ ಹೊಡಿ ಹೊಡಿ ಯಾಕ ಏನಾಯ್ತು? ಗೌಡ ಹತ್ರ ಹೋಗ್ ಬಂದ್ಯಾ? ಎತ್ ಕೇಳ್ದ್ಯಾ? ಹೇಳೋ ಹಕ್ಕೈತಿ ಅದಕ್ಕೆ ಯಾಕಷ್ಟು ಗೌಡ ನರ ಹರ್ಕೋಬೇಕು ಏನಂದ್ರು ಗೌಡ್ರು? ಏನಂದ್ರು? ಏನಂತಾನು ಅದು ಅವ್ರ ಮನಿ ದೇವ್ರಂತ ಇಟ್ಕೊಂಡು ಪೂಜೆ ಮಾಡ್ತಾನಂತ ಪೂಜೆ ಆದ್ಮೇಲೆ ಕೊಡು ಅನ್ಬೇಕಾಗಿತ್ತು. ಅಯ್ಯೋ ಪೂಜೆ ಆದ್ಮೇಲೆ ಅವ್ರ ತೋಟದೊಳಗೆ ಮಣ್ಣು ಮಾಡ್ತಾನಂತ ಅವ್ರ ಮನೆ ಕಷ್ಟ ಮಾಡದಿ ಅವ್ರ ಮನೆ ಎಚ್ಚರ ತಿಂದಿ ಇಷ್ಟೆಲ್ಲ ಮಾಡಿದಕ್ಕ ಆ ಗೌಡ ನಿನಗೆ ಏನ್ ಕೊಟ್ಟ? ಈಗ ನಮ್ ಹೊಟ್ಟಾಗಿ ಬಿಡೋಣ ಮಣ್ಣಾಗಿರ್ತಾರಂತ ಆ ಗಂಡುಗ ಬಡದವ್ರು ಬರ್ಲಿ ಅವ್ರು ಬರ್ಲಿ ಹೋಗ್ಲಿ ಅವ್ನ ಗಂಟಲ್ ಬಿಡಕ್ ಬಂದವ್ರು ಹೊತ್ಕೊಂಡು ಹೋಗ್ಲಿ. ಮಕ್ಕಳು ಹೊಟ್ಟಿಗೆ ಏನ್ ಹಾಕ್ಲೋ ನಾನು? ಏನಂತ ಹೇಳಿ ಆ ಗೌಡ ಸತ್ಯತ್ತಿನ ಪೂಜೆ ಮಾಡಿ ತೋಟದಾಗ ಉಳ್ತಾನಂತ. ಗೌಡ ಹಾವು ತಿಂದ ಅನ್ನ ಮಣ್ಣಾಗಿಡ್ತೀನ್ಲೇ ಹಾವು ತಿನ್ನ ಅನ್ನ ಮಣ್ಣಾಗಿಡ ಕೊಟ್ರ ನಾನು ನಮ್ಮ ಅಪ್ಪಗೆ ಹುಟ್ಟಿಲ್ಲ ಹಾ ಏ ಸುಗ್ಲೆ 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 ನನಗೆ ನೀನು ಸಹಾಯ ಆಗ್ಬೇಕೀಗ ಏನಪ್ಪೋ ಎಲ್ಲರ ಚಿಲ್ಲರೆ ಪಲ್ರೆ ಇದ್ರೆ ಅಂತ ಸ್ವಲ್ಪ ನನ್ನ ಕಡೆ ರೊಕ್ಕ ಇಲ್ಲ ಮಕ್ಕಳು ಹೊಟ್ಟಿಗೆ ಏನಾರು ಹಾಕ್ತಿದ್ದೆ ನೀ ಕೂಡ ರೊಕ್ಕ ಕೊಡ್ಬೇಕನ್ನು ಏಕ ನೀ ಸುಮ್ಕಿರು. ಏ ತನ್ಯ ಬನ್ನಿ ಬನ್ನಿ. ಏನಕ್ಕೆ ಏನಿಲ್ಲ ಮಗಿನ ಇಕ್ಕ ನನ್ ಕಡೆ ₹1 ಐತಿ. ಅದೇನ್ ಮಾಡ್ತಿ ಮಾಡಿ ಹೋಗ್ಲಿ. ₹1 ಹೇಕೋ ಹೇಕೋ ಅಣ್ಣ ₹1 ಕೊಡೋಣ ಅಣ್ಣ ₹1 ಕೊಡೋಣ ಅಕ್ಕ ಅಣ್ಣ ₹1 ಕೊಡೋಣ ಆ ಗೌಡ ನಮ್ಮ ಹೊಟ್ಟಿಗೆ ಬೀಳೋ ಅಣ್ಣ ನಮ್ಮ ಮಣ್ಣಾಗಿಟ್ಟಾಗತ್ತಾನ ಅವನಿಗೆ ಒಂದು ಕತೆ ಕಾಣಿಸ್ಬೇಕು ಅಣ್ಣ ಅಕ್ಕ ₹1 ಕೊಡಕ್ಕ ಅಣ್ಣ ಅಣ್ಣ ಅಕ್ಕ ₹1 ಕೊಡಕ್ಕ ಸಂಜೆ ದೇವರ ಮನೆ ಲಿಂಗನ ಗಡಿಗೆ ಹೋಗಿ ಬರ್ತೀನಿ ಸಾಲ ಹೇಳಿ ಲೋಡಾಗಿ ಬರ್ತೀನಿ ನಾವು ಮಾಡಿಕೊಟ್ಟು ಕೆರ ಹಾಕೊಂಡು ನಮಗ ಒದಿತೀರಲೇ ನಾವು ಮಾಡಿಕೊಟ್ಟು ಬಾರ್ ಕೊಟ್ಟು ನಮಗ ಬಿಡ್ತೀನಲೇ ನಾ
ಅದನ್ನು ತಿಂತಾ ಇರೋ ನೀನು ಇವಾಗ ಬೈತೀನ್ಲೇ ಬಿಡೋಂಗಿಲ್ಲ ನಿನ್ನ ಯಾಕ ಯಾಕ ₹1 ಕೊಡಕ್ಕ ಅಣ್ಣ ₹1 ಕೊಡೋಣ ಆ ಗೌಡ ಪಟ್ಟಿ ತಣ್ಣೀರ್ ಪಟ್ಟಿ ಕಟ್ಟಾಕತ್ತಾರ ನನ್ ದುಃಖ ಬರಿಬೇಕು ನನ್ನ ಸಂಕಟ ಬರಿಬೇಕು ನನಗೆ ₹1 ಕೊಡ್ರಿ ಕೂಡ ಬದುಕ ಪ್ರೀತಿಸುವ ಬಡವರ ಮಗಳು ಬದುಕ ಪ್ರೀತಿಸುವ ಬಡವರ ಮಗಳು ನಿರಾಭರಣೆ ಕವನ ನಿರಾಭರಣೆ ಕವನ ಬಣ್ಣದ ಮನೆಯ ಕಟ್ಟಿದ ಮೋಡ ಇರುವಾಗಿ ನಿನಗ ಉಳಿಲಿಲ್ಲ ನೋಡ ಬಣ್ಣದ ಮನೆಯ ಕಟ್ಟಿಸಿದ ಮೋಡ ಇರುವಾಗಿ ನಿನಗ ಉಳಿಲಿಲ್ಲ ನೋಡ ಎಲ್ಲರೂ ಮಕ್ಕಳು ನನ್ನವರಪ್ಪ ಎಲ್ಲರೂ ಮಕ್ಕಳು ನನ್ನವರಪ್ಪ ನೀ ಹೋಗುವಾಗ ಯಾರಿಲ್ಲಪ್ಪ ಎಷ್ಟು ದಿನ ಇಲ್ಲೇ ಇರಲಿ ನಿನ್ನ ಮನೆ ಬ್ಯಾರೆ ಎಷ್ಟು ದಿನ ಇಲ್ಲೇ ಇರಲಿ ನಿನ್ನ ಮನೆ ಬ್ಯಾರೆ ಗೌಡ್ರ ಮನೆ ಬಂತ ಎಲ್ಲ ಸಾಮಾನು ಹೇಳಿವ್ರಿಪ್ಪ ನಿಮ್ಮ ಸಂಗಡಿಗರನ್ನೆಲ್ಲ ಕರೆಕ್ಟ್ ಕರ್ಕೊಂಡ್ ಬಂದಿಲ್ಪ ಎಲ್ಲಾರು ಪದ್ಧತಿ ಕರ್ಕೊಂಡ್ ಹಾರ್ಮೋನಿಯಂ ಡಾಕ ಎಲ್ಲ ಸುತ್ತದವ ಯಾಕಂದ್ರ ಇದು ನಮ್ಮ ದೊಡ್ಡ ಗೌಡ್ರ ಮನಿ ದೇವ್ರ ಎತ್ತೈತಿ ಅದ್ರ ಮ್ಯಾಲ ಬಾಳ ಜೀವ ಇದ್ದಿದ್ರ ಅವ್ರ ಗಂಡ ಹೆಂಡತಿ ಅಂತ ದೇವ್ರ ಎತ್ತಿ ಇವತ್ತು ಹೀರ್ಕೊಂಡತ್ತಂದ್ರ ನಮಗ್ ಕಾಯಿ ಕೊಟ್ಟು ಕರ್ಸ್ಯಾರ ಅದ್ ನೀ ಬಾಳ ಚಲೋ ಮಾಡಿ ಮೊದಲು ಬಾಳ ಚಂದ ಮಾಡ್ಬೇಕಿದನ ನಮ್ ಗೌಡ್ರು ಈ ಎತ್ತಿನ ಮೇಲೆ ಬಹಳ ಪ್ರೀತಿ ಇದ್ರು ಏ ಹೌದಪ್ಪ ಮಾಸ್ತರ ಗೌಡ್ರು ಈ ಎತ್ತನ ಆನಿ ನೋಡ್ಕೊಂತಿದ್ರಪ್ಪ ಏ ಹೌದಪ್ಪ ಈ ಎತ್ತು ಅಷ್ಟೇ ಅಲ್ವೋ ಅವ್ರು ಹೆಣ್ಮಕ್ಳು ಆನಿ ನೋಡ್ಕೊಂಡು ಮಾಡ್ಕೊಂಡಾರ ಕರೆ ಐತಿ ಮಾಸ್ತರ ಆದ್ರೀಗ ಗೌಡ್ರು ಹೆಂಡತಿ ಸಂಕಟ ನೋಡಕ್ ಆಗತ್ರಿ ಹೊಟ್ಟೆ ಕಾರ ಕಲಿಸ್ದಂಗ ಕೈ ತಕ್ಕೋತ್ರಿ ಎತ್ತು ಅವ್ರ ಎತ್ತು ಸತ್ತು ಚಿಂತಾಗ ಬಾಳ ಸ್ವರ್ಗಲ್ಲಿ ಸಂಖ್ಯಾ ಮಾತನ್ನ
ನಮಸ್ಕಾರತೇನೆ. ನಮಸ್ಕಾರಪ್ಪ. ಎಲ್ಲಾರು ಬಂದಿರಪ್ಪ? ಎಲ್ಲಾರು ಬಂದಿರಿ. ನೀನು ಪೂಜೆ ಶುರು ಮಾಡ. ಮಾಸ್ತರ ಹೋರಿ ನಿನ್ನ ಪದ ಶುರು ಮಾಡಪ್ಪ. ಅಮ್ಮ ಹೋಯ್ನ. ಹಾ ಹಾ. ಕೆಳಜಾಣ ಶಿವಜಾನ ಮಾಡಣ್ಣ ನಿನ್ನೊಳಗೆ ನೀನು ತಿಳಿದು ನೋಡಣ್ಣ ನಿನ್ನೊಳಗೆ ನೀನು ತಿಳಿದು ನೋಡಣ್ಣ ಕೆಳಜಾಣ ಶಿವಜಾನ ಮಾಡಣ್ಣ ನಿನ್ನೊಳಗೆ ನೀನು ತಿಳಿದು ನೋಡಣ್ಣ ನಿನ್ನೊಳಗೆ ನೀನು ತಿಳಿದು ನೋಡಣ್ಣ ಮತ್ತೆ ಬಂದೇನ್ರಿ ಗೌಡ್ರ ಕೊಡ್ರಿ ಗೌಡ್ರ ಕೊಡ್ರಿ. ಏ ಪಣ್ಯ ನನ್ನ ಪಿತ್ತ ನೆತ್ತಿಗೆ ನನ್ನ ಪಿತ್ತ ಅವಾಗ ನೆತ್ತಿಗೆ ಇರುತ್ತೆ. ಏನ್ ಮಾಡವಪ್ಪ ಏನ್ ಮಾಡವ? ಏನು ಮಕ್ಕಳು ನೋಡ್ತೀರಿ? ಹಾಕ್ರಿ ಅವನ್ನ ಹಾಕ್ರಿ. ಬೆಳೆ ಚಂದ ಚಾನ ನಮ್ಮ ಮಗನ ಬೆಳೆ. ನೀನು ಆಳು ಏನ ಆಳು ಆಳು ನಾ ಹಂಗಲ್ಲ ಆಳು ಮಗ. ನನಗೆ ನಿನಗೆ ವ್ಯತ್ಯಾಸ ಐತಲೆ. ಬಿಡಲೆ ಬಿಡಲೆ ಗೌಡ್ರ. ಯಾವ ಮನೆ ಗೌಡ? ನಾನು ಗೌಡ. ಗೌಡ ನಮ್ಮ ರಕ್ತ ಬರ್ಸುದು ನಿಮ್ಮನೆ ಜೀತ ಮಾಡಿದ್ರು. ಏನು ಕೊಟ್ಟೆಪ್ಪ? ಏನು ಕೊಟ್ಟೆ? ಒಂದು ಕಣ್ಣಿಗೆ ಪೆನ್, ಒಂದು ಕಣ್ಣಿಗೆ ಸುಣ್ಣ ಮಾಡ್ತೀನಲ್ಲ ಗೌಡ. ಒಂದು ಕಣ್ಣಿಗೆ ಪೆಣ್ಣಿ, ಒಂದು ಕಣ್ಣಿಗೆ ಸುಣ್ಣ. ಏನೋ ಬೋಸುಡಿ ಮಗಳ, ಈ ಊರ್ ಗೌಡಗನ ದೇಹ ಹಚ್ಚ ಮಾತಾಡ್ತೀರಲ್ಲ. ಅದ್ರ ಆಚ ಮಾತಾಡ್ತೀನಪ್ಪ. ಕುಡಿದು ಬಂದಿ ಹಂಗ್ಲೆ ನಾಚಿಕೆ ಆಗಂಗಿಲ್ಲ ನಿನಗ? ಹೋಗ್ಲೆ ಸುಮ್ನ. ನಮ್ಮವ್ವ ದೇವ 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 ರೇ ಗೌಡ್ರ, ಈ ನಮ್ಮವ್ವ ತಿಂಗಳಿಗೆ ಒಂದು ಸರಿಯಾರ ಹಳಸಿದ್ದ ಅನ್ನ ಕೊಡ್ತಿದ್ದ. ನೀವೊಂದು ಬೀಡಿನೂ ಕೊಡ್ಲಿಲ್ಲ ಗೌಡ. ಈಗ ನಮ್ಮ ಹಕ್ಕು ಕಸ್ಕೊತಿದೆ, ನಮ್ಮ ಆಹಾರ ಕಸ್ಕೊತಿದೆ. ಅದ ಹೆಂಗ ದೇವ್ರೇನೋ ಕೊಡಂಗಿಲ್ಲ, ನಾನು ನೋಡ್ತೇನೆ. ಹಾ ನಾನು ನೋಡ್ತೇನೆ. ಹುಡುಗ ಸುಳ್ಳು ಮಗನ ಒಳ್ಳೆ ಮಾತಿಂದ ಹೇಳಕತ್ತಾನೆ. ಸುಮ್ಮನೆ ಹೋಗಿಲ್ಲ ಅಂದ್ರೆ ನೋಡ
ಹೆಂಗ್ ಹೋಗ್ಲಿಲ್ಲ ಈಗ ಗೌಡ್ರ, ಹೆಂಗ್ ಹೋಗ್ಲಿ? ದೇವ್ರೇ ನಾನ ತಂದ ತರ್ತನೆ ಅಂತ ಹುರ್ಕುಂದೀರ ನನ್ನ ಮೇಲೆ ಪ್ರಮಾಣ ಮಾಡಿ ಬಂದೀನಿ. ಮನ್ಯಾಗ ಹಸ್ಕೊಂಡು ಸಾಯ್ತಾ ಇರೋ ಮಕ್ಕಳಿಗೆ ನಾನು ಏನ್ ಹಾಕಲ್ರಿ ಗೌಡ್ರ? ಗೌಡ್ರ ಗೌಡ್ರ, ಈ ಬದುಕಿರೋದೆಲ್ಲ ನಿಮ್ದ, ನಿಮ್ದ. ಸತ್ತಿರೋದು ಮಾತ್ರ ನಂದ್ರಿ ಗೌಡ್ರ. ಕೊಡ್ರಿ ಗೌಡ್ರ, ಕೊಡ್ರಿ. ಕುಡ್ಡಿ ಜಾಸ್ತಿ ಆಗ್ಲಿ ನಿನಗ. ಹೋಗ್ಲಿ ಸುಮ್ನ, ಮುಂಜಾನೆ ಬಂದ್ ಮಾತಾಡ್ ಹೋಗು. ಮಾತಾಡಂಗಿಲ್ಲ, ಒಟ್ಟೆ ಮಾತಾಡೋಂಗಿಲ್ಲ. ಯವ್ವ ನಮಸ್ಕಾರ. ಮಾತಾಡಂಗಿಲ್ಲ. ನಮಗ ಬೇಕಾಗಿದ್ದು ಸಿಗಲಿಲ್ಲ ಅಂದ್ರ ಕಿತ್ಕೊಳ್ಳೋದ. ಏನು ಮಗ ನೋಡ್ತೀರಿ? ಬಾರ್ಕೊಳ್ಳಿ, ಹಾಕಲಿ ಹಾಕಲಿ. ನಾ ಕಾಣದೇ ಇರೋ ಬಾರ್ಕೋಲ್ ಹಾಕೌಡ ನಿಂದು. ತಂದನಾನೆ ನಾನು ಮಾಡಿಕೊಟ್ಟ ಬಾರ್ಕೋಲು ಎತ್ತಿ ಮೈ ತೊಳೆದಿಲ್ಲ ಅಂತ ಅದೆಷ್ಟು ಸಾರಿ ಹೊಡೆದಿಲ್ಲ. ಈ ನಿನ್ನ ಮಗನ ಕುಂಡಿ ತೊಳೆದಿಲ್ಲ ಅಂತ ಅದೆಷ್ಟು ಸಾರಿ ಹೊಡೆದಿಲ್ಲ. ಮೈ ಚಿಟ್ಟು ಹೋಗೈತಿ. ಬರ್ಲೆ ಯಾವ ಬರ್ತೀರಿ? ಬರ್ರಿ. ಏನು ಹುಡುಗ್ರ? ಗೌಡ್ರ, ನಾವು ಮನುಷ್ಯರಿ ಗೌಡ್ರ. ನಮಗೂ ಹೊಟ್ಟೆ ಐತಿ, ನಮಗೂ ಹೆಂಡ್ರು ಮಕ್ಕಳು ಅದಾರ್ರಿ ಗೌಡ್ರ. ಮನುಷ್ಯರನ್ನಾಗಿ ನೋಡ್ರಿ ಗೌಡ್ರ. ಏನೋ ಒಂದು ಕತ್ತಿ ಕೇಳದ್ರಲ್ಲಿ ಹಾಕ್ರಿ, ಒಂದು ಹಾಕ್ರಿ. ಅದ್ಯಾವ ನನ್ನ ಮಗ ಬರ್ತಾರೆ? ಬರ್ರಿ, ಇವತ್ತು ಯಾರು ಹಾಕೊಂಡ್ ತೀರ್ಮಾನ ಆಗೇ ಬಿಡ್ಲಿ. ಬರ್ರಿ ಅಲ್ಲೇ, ಬರ್ರಿ ಬರ್ರಿ. ಗೌಡ್ರ, ಅವ ಮೊದಲ ಕುಡ್ದಾನ್ರಿ. ಸತ್ತ ಮಕ್ಕಳಿಗೆ ಕೊಡ್ತೇನೆ ಮತ್ತೆ. ಗೌಡ್ರ, ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ ಗೌಡ್ರ, ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ. ಹಸುಗೊಂಡಿರೋರು ಸತ್ರ ಸಮಸ್ಯೆನೇ ಇರಂಗಿಲ್ಲ ಗೌಡ್ರ. ನೋಡಿರಿ, ನನ್ನ ಕೊಲೆ ಗೌಡ್ರ, ಕೊಲೆ ಗೌಡ್ರ. ಏನು ಮಾಡ್ತೀರಿ? ಹಾಕ್ರಿ, ಒಂದು ಹಾಕ್ರಿ, ಹಾಕ್ರಿ. ದೇವ್ರ ಹೆಣ ಬೇಕಂತ ನಿನಗ? ನಮ್ಮ ದೇವ್ರ ಹೆಣ ತಗೊಂಡೋಗಿ ನಮ್ಮ ತೋಟದೊಳಗ ಮಾಡಿ ನೋಡ್ರಿ. ಬರ್ರಿ ಬರ್ರಿ, ತೋರಿ ತೋರಿ ಬಡ ತೋರಿ. ಕಾಶಿಯ ಯಾತ್ರೆ ಚೆನ್ನಾಗಿ ಮಾಡೋ, ಕಾಶಿಯ ಯಾತ್ರೆ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವರೀಗ, ದಾನ ಧರ್ಮವ ನಿತ್ಯರಿ ಮಾಡಲ್ಲ. ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ. ಬೆಟ್ಟಗಳ ಹೊಡೆದೆವು, ಬಂಡೆಗಳ ಹಿಡಿದೆವು, ಬೆಟ್ಟಗಳ ಹೊಡೆದೆವು, ಬಂಡೆಗಳ ಹಿಡಿದೆವು. ನಮ್ಮ ಬೆವರ ನಾಲೆ ಮಾಡಿ ಪ್ರಾಜೆಕ್ಟ್ ಕಟ್ಟಿದೆವು, ನಮ್ಮ ಬೆವರ ನಾಲೆ ಮಾಡಿ ಪ್ರಾಜೆಕ್ಟ್ ಕಟ್ಟಿದೆವು. ಶ್ರಮವು ಯಾರಿಗೋ ಫಲವು
ಯಾರಿಗೋ ಬೆಟ್ಟಗಳ ಒಡೆದೆವು ಬಂಡೆಗಳ ಹಿಂಡಿದೆವು ಬೆಟ್ಟಗಳ ಒಡೆದೆವು ಬಂಡೆಗಳ ಹಿಂಡಿದೆವು ನಮ್ಮ ಬೆವರ ನಾಲೆ ಮಾಡಿ ಪ್ರಾಜೆಕ್ಟ್ ಕಟ್ಟಿದೆವು ನಮ್ಮ ಬೆವರ ನಾಲೆ ಮಾಡಿ ಪ್ರಾಜೆಕ್ಟ್ ಕಟ್ಟಿದೆವು ಶ್ರಮವು ಯಾರಿಗೋ ಫಲವು ಯಾರಿಗೋ ಶ್ರಮವು ಯಾರಿಗೋ ಫಲವು ಯಾರಿಗೋ ಶ್ರಮವು ಯಾರಿಗೋ ಫಲವು ಯಾರಿಗೋ ಗೌಡ ಮನಿ ಮಗನಿಗೆ ಮೋಸ ಮಾಡ್ತಿಲ್ಲ ಗೌಡ ಹುಡುಗರೇ ಅಪ್ಪ ಏನಿಲ್ಲ ಅವನ ಗೌಡ ಅಯ್ಯಪ್ಪ ಬಿಡುದಿಲ್ಲ ನಿನ್ನ ಏ ಬಾಯಿ ಮುಚ್ಕೊಂಡು ಬಿತ್ಕೋ ಬಾಯಿ ಬಿಟ್ರೆ ಬರೇ ಗೌಡ ಗೌಡ ಅಂತಿದ್ಯಲ್ಲ ಹೆಂಗೈತಿ ಅನುಭವಿಸಿಗ ಎತ್ಕೋ ಗೌಡ ಮನೆ ಮಗನಿಗೆ ಮೋಸ ಮಾಡ್ತಿಲ್ಲ ಹುಡುಗನ ಮಗನ ಆ ಗೌಡ ಹಿಂಗ್ ಮಾಡ್ತಾನೆ ಈ ಗೌಡ ಹಿಂಗ್ ಮಾಡ್ತಾನೆ ಮಕ್ಕಳು ಈಗ ಸಾಯ್ತಾವ ಆಗ ಸಾಯ್ತಾವ ಅನ್ನಂಗಾಗ್ಯಾವು ನೋಡ್ಕತ್ತೀನಿ ಮಗನ ನೋಡ್ಕತ್ತೇನೆ ಏನ್ ಮಾಡುವಾಗ ಮಾಡ್ತೀನಿ ಮಗನ ಅದೇನ್ ನೋಡ್ಕೊಂತಿ ಇಲ್ಲೇ ಕೂತ್ ನೋಡ್ಕೋ ಮನಿ ಬಿಟ್ಟು ಹೊರಗೆ ಹೋಗ್ಬೇಡ ನಾಗಿರ್ಕೊಂಡ್ಬಿಟ್ರೆ ಹೊರಗೆಲ್ಲ ಹೋಗ್ಬೇಡಪ್ಪ ಎಲ್ಲಿ ಹೋಗಂಗಿಲ್ಲ ಮಗಳ ಯವ್ವ ಎಲ್ಲಿ ಹೋಗಂಗಿಲ್ಲ ಇಲ್ಲೇ ಇಲ್ಲೇ ಇದ್ದ ಏನ್ ಮಾಡ್ಬೇಕು ಮಾಡ್ತೀನಿ ಬಿಡುದಿಲ್ಲ ಗೊತ್ತಿದ್ದೀರಣ್ಣ ಕಣ್ಣು ಮುಚ್ಚಿದ್ರು ದೇವರೇಣ ಕಣ್ಣು ತೆಗೆದ್ರು ದೇವರೇಣ ಅಯ್ಯೋ ನನ್ನ ದೇವರೇಣ ಮಣ್ಣಾಗಿ ಕೊಡಿತಿದ್ದಲ್ಲಪ್ಪ ಸಂಜೆ ಮಣ್ಣಾಗಿಟ್ಟ ರಾತ್ರಿ ತನಕ ಕೊಯ್ಯಾಕಿಲ್ಲವೇ ಅದ್ರ ತಗುಲು ಎಷ್ಟೇ ಮಾಡ್ದಂಗೈತಿ ಬರೀ ತಗುಲು ಸಿಕ್ಕು ಸಾಕು ನಾವು ನೀವು 10 ದಿನ ಕುತ್ಕೊಂಡು ತಿನ್ಬೋದು 10 ದಿನ ಕುತ್ಕೊಂಡು ತಿನ್ಬೋದು ಮನೆ ಮಗನಿಗೆ ಮೋಸ ಮಾಡ್ತಿಲ್ಲ ಇಷ್ಟು ದಿನ ದೇಹಿ ದೇಹಿ ಅನ್ನೋ ಟೊಣ್ಣ ನೋಡಿದ್ದಿ ಈಗ ನೋಡೋ ಟೊಣ್ಣಿನ ಬೇರೆ ಈಗ ನೋಡೋ ಟೊಣ್ಣಿನ ಬೇರೆ ಸಿಡಿತೀನಿ ಸಿಡಿತೀನಿ ಏ ಗೌಡ ವಿದ್ಯೆ ಕಲಿಸಿದ ಗುರುಗಳು ದಕ್ಷಿಣೆ ಕೇಳಿದ್ರ ಅಬ್ಬರಿನ ಕತ್ತರಿಸಿ ಕೊಟ್ಟು ವಂಶ ನಮ್ಮದು ಹಿರಿಗಿ ಬಿದ್ದ ತಲೆನ ತೆಗಿತವಲೇ ಗೌಡ ತಲೆನ ತೆಗಿತವೆ ಹೀಗೆ ಹೋಗಿ ಹೀಗೆ ಬರ್ತದೆ ನೋಡ್ತೀರ ನೀನು
ಜೇನ್ನನ ಒಂದು ಹೂವನ್ನು ಹುಡುಕುವಂತೆ ಕಣ್ಣಿ ತಿರುಗಾಡಿದ. ಸ್ವಲ್ಪ ಸಮಯದಲ್ಲಿಯೇ ದೇವರಿರುವ ಸಮಾಧಿಯನ್ನ ಕಂಡು ಹಿಡಿದ. ಸಮಾಧಿ ಮೇಲಿರುವ ವಿಭೂತಿ, ದಾಸವಾಳ, ಕಡಗಲೆವುಗಳನ್ನು ಕತ್ತರಿಸಿ ತುಂಡು ತುಂಡಾಗಿ ಎಸೆದ. ಮೈ ಒಳಗೆ ದೆವ್ವ ಹೊಕ್ಕವರಂತೆ ಅಗಿದು 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 ದೊಣ್ಣೆಯು ದೇವರ ಹೆಣವನ್ನ ತಲುಪಿದ. ದೇವರ ಹೆಣದ ಮೂಲೆ ಮೂಲೆ ಮೂಸಿ ಕಣ್ಣಿ ಗೆಲುವಾದ. ದೇವರು ಬದುಕೇ ಇರುವ ರೀತಿಯಲ್ಲಿ ಬೆಚ್ಚಗಿರುವುದನ್ನು ಕಂಡು ಸಂತೋಷಗೊಂಡು ಮಿಂಚಿನಂತೆ ದೇವರ ಹೆಣವನ್ನು ಕೊಯ್ಯತೊಡಗಿದ. ಸ್ವಲ್ಪ ಹೊತ್ತಿನಲ್ಲಿ ಕಡಿದ ಮಾಂಸವನ್ನ ಬುಟ್ಟಿಗೆ ತುಂಬಿ ಹಸಿರು ಚರ್ಮವನ್ನು ಮರೆಸಿ ಹೊತ್ತುಕೊಂಡನು. ಉಳಿದ ದೇವರ ಭಾಗವನ್ನ ನಾಯಿ ನರಿಗಳಿಗೆ ಚೆಲ್ಲಿ ಅದೇ ಸರ್ದಾರ್ ಎಂದುಕೊಂಡು ಮನೆ ಕಡೆ ಹೇಗೆ ಹೊರಟನೆಂದರೆ ಮರುದಿನ ಮುಂಜಾನೆ ಕೋಳಿ ಕೂಗದಿದ್ದರೂ ಬೆಳಕಾಯಿತು. ಹೊನ್ನಿಯ ಹೆಂಡತಿ ಸುಂಕ್ಲಿಯು ಮಕ್ಕಳು ಮರಿಗಳನ್ನ ಗುಂಪು ಮಾಡಿಕೊಂಡು ಮಾಂಸದ ಅಡುಗೆ ತಯಾರಿ ಮಾಡಲು ಶುರು ಮಾಡಿದಳು. ಗಟ್ಟಿಯಾದರೂ ಮೈ ನರವನ್ನೆಲ್ಲ ಹರಿದುಕೊಂಡು ಹಸಿ ತೊಗಲನ್ನು ಹದ ಮಾಡಿದನು. ವಿಕ್ರಮಾದಿತ್ಯನು ಬೇತಾಳನನ್ನು ಹೊತ್ತುಕೊಂಡಂತೆ ಕೋಣಿ ಚೀಲದಲ್ಲಿ ಹಸಿ ಚರ್ಮವನ್ನು ಹೊತ್ತುಕೊಂಡು ಮಾರಮ್ಮನ ಗುಡಿಯ ಹಿಂದಿನ ರಸ್ತೆಯಿಂದ ಹಾಯ್ದು ಕಟುಕ ದಯಾನಂದಪ್ಪನ ಮನೆಯನ್ನು ಸೇರಿದನು. ತೊಗಲ ಮೊಲೆಯ ಹಾಲ ಕುಡಿದು ಹಗಲೆಲ್ಲ ಶೀಲವ ಮಾಡುತ್ತೀ. ತೊಗಲ ಮೊಲೆಯ ಹಾಲ ಕುಡಿದು ಹಗಲೆಲ್ಲ ಶೀಲವ ಮಾಡುತ್ತೀರಿ. ತೊಗಲಿನ ಆಟ ಇಳಿಯಾದೋ ತಮ್ಮ, ತೊಗಲಿನ ಆಟ ಇಳಿಯಾದೋ ತಮ್ಮ. ತೊಗಲುಂಟು ಸಕಲ ಮೊದಲುಂಟು ಸಕಲ ನಾನಮ್ಮ ಕಣ್ಣಿ ತೊಗಲ 20 ಕೊಡ್ತಾನೆ. ಆತ 20 ರೂಪಾಯಿ ನೋಡೋಣ ಹಂಗೆ ನಾವು ಮಂಡೆ 5 ರೂಪಾಯಿ ಅಡ್ವಾನ್ಸ್ ಕೊಡೋನಂದ್ರ ಗಂಟ್ಲು ಹರ್ಕೊಂಡಿ. ಈಗ ನೋಡ ಹ್ಯಾಂಗ ನಾವು ಏನಂತ ತಿಳ್ಕೊಂಡಿಯಪ್ಪ ನನಗ ತಹಸೀಲ್ದಾರ್ ಢೋಮನ ಜ್ಯೇಷ್ಠ ಪುತ್ರನೆಂದು ತಿಳಿಯಲೇ ಸಾರಥಿ ದುಡ್ಡು ತಾತಿ ಜಾಗೃತಿ. ಮಗ ತಿರುಗೋಗಿ ಸುಳೆ ಮಗನ ಕೊನೆಗೂ ನಿನ್ನ ಬಯಲಾಟ ತೋರಿಸ್ಬಿಟ್ಯಾ. ತಂದೆ ನೀ ತುಗುಲ ಮುರಿಬೇಕಲೇ ಇವನ ಮಗ್ಲ. 20 ರೂಪಾಯಿ ಇಲ್ಲೇ ಕೊಂಡ್ರು ರೊಕ್ಕ ತಗೊಂಡ್ಬರ್ತಾನೆ. ತೊಗಲ ಮೊಲೆಯ ಹಾಲ ಕುಡಿದು ಹಗಲೆಲ್ಲ ಶೀಲವ ಮಾಡುತ್ತೀರಿ. ತೊಗಲ ಮೊಲೆಯ ಹಾಲ ಕುಡಿದು
ಶೀಲವ ಮಾಡುತ್ತೀರಿ ತೊಗಲಿ ನಾಟ ತಿಳಿಯಾದೋ ತಮ್ಮ ತೊಗಲಿ ನಾಟ ತಿಳಿಯಾದೋ ತಮ್ಮ ತೊಗಲುಂಟು ಸಕಲ ಜೀವಿಗಳಲ್ಲಿ ತೊಗಲುಂಟು ಸಕಲ ಜೀವಿಗಳಲ್ಲಿ ತೊಗಲ ಮೊಲೆಯ ಹಾಲ ನುಡಿದು ಹಗಲೆಲ್ಲ ಶೀಲವ ಮಾಡುತ್ತೀರಿ ಹಗಲೆಲ್ಲ ಶೀಲವ ಮಾಡುತ್ತೀರಿ ಗೌಡ ಗೌಡ ಇಲ್ಲೇ ದಯಾನಂದ ನಿಮ್ಮ ಆಳ ಮಗ ಟೊಣ್ಣೆ ಬನ್ನಿ ಸತ್ತಿ ಎತ್ತು ಕೊಟ್ಟಿಲ್ಲ ಅಂತ ನಿನ್ನ ಮುಂದೆ ಹೇಳಿದ್ದೇನೋ ಮಗನ ತೊಗಲಿನ ಆಶೆಗೆ ಅವನು ಪರಾಣಿ ವಕ್ಯಾಲತ್ ವಹಿಸಾಕ್ ಬಂದೇನ್ಲೇ ಆ ಬೋಳಿ ಮಗ ನಿನ್ನೆ ಮಾತಾಡಿದ್ ನೋಡಿದ್ರ ಸಿಗಿದು ತೋರ್ನ ಕಟ್ಟಬೇಕಿತ್ತು ಏನು ಒಕ್ಕಲ ಮಗ ಅಂತ ಬಿಟ್ಟಿದ್ದೇನೆ ಹೋಗಲೇ ಸುಮ್ಮನ ಹಂಗಲ್ರಿ ಗೌಡ್ರ ಟೊಣ್ಣೆ ಚರ್ಮ ಮಾರ್ಲಾಕ್ ತಗೊಂಡ್ ಬಂದಿದ್ದ ಚರ್ಮ ತಂದು ರೊಕ್ಕ ಕೊಟ್ಟು ಕಳಿಸ್ಬೇಕಿಲ್ಲೋ ಲೇ ನನಗೇನು ಸಿಟ್ಟಾಗ್ಬೇಡ ಗೌಡ್ರ ಚರ್ಮ ಅಂದ್ರೆ ಯಾತ್ರದಂತೀರಿ ಯಾತ್ರದು ಎತ್ತಿಂದು ಯಾವ ಎತ್ತಿಂದು ನಿಮ್ಮ ಎತ್ತಿಂದು ಗೌಡ್ರ ಗೌಡ್ರ ಮಾಲ್ ಸಮೇತ ಹಿಡಿದು ಟೊಣ್ಣಿನ ನಮ್ಮ ಮನ್ಯಾಗ ಕುಡಿಸ್ ಬಂದಿನ್ರಿ ಕೊಟ್ರೆ ಕೂಡ ಗೌಡ್ರ ವಕೀಲ ಕೊಟ್ಟ ಗೌಡ್ರು ಸೀಮೆಗಿನ ವಕೀಲಲ್ಲಿ ಎಲ್ಲೆಲ್ಲಿ ಹತ್ತು ಬರ ಫೇಲ್ ಆಗ್ಯಾನವ ವಕೀಲ ಅಂತ ವಕೀಲ ಗೌಡ್ರ ಎಷ್ಟಾದ್ರೂ ನೀವು ಔಷಧ ಕುಡಿಯೋದ್ವೇನ್ರಿ ನಮಗೆಲ್ಲ ವಕೀಲ ಕೊಟ್ರಿ ಗೌಡ್ರು ಆತು ಬಿಡಲಿ ಕೊಟ್ರೆ ಕೂಡ ಕೊಟ್ರೆ ಕೂಡ ಅಪ್ಪಾಜಿ ಬಾರುವ ನಿಮ್ಮ ಅವ್ವನ ಅಪ್ಪಾಜಿ ಅಕಾರ್ಡಿಂಗ್ ಟು ಕಮ್ಯುನಿಟಿ ಏ ನಿಮ್ಮ ಅವ್ವನ ಎಲ್ಲೆಲ್ಲಿ ಫೇಲ್ ಆಗಿ ಇಷ್ಟು ಕೊಂಡ ಕಾನೂನು ಮಾತಾಡಕತ್ತಿ ನೀನ ಇನ್ನು ಪಾಸ್ ಆಗಿದ್ರೆ ಎಷ್ಟು ಮಾತಾಡ್ತಿದ್ವೋ ಏನೋ ಅವನ ಒಕ್ಕಲ ಮಗ ನಮ್ಮ ತೋಟದಾಗ ಹುಗಿದಿರೋ ಎತ್ತಿನ ಹೊರಗೆ ತೆಗೆದು ಮಾಂಸ ತಗೊಂಡು ತೊಗಲ್ನ ಮಾರಾಕ್ ತಂದನಂತ ಹೋಗು ಆ ಸುಳೆ ಮಗನ ಒದ್ದು ಹೇಳ್ಕೊಂಡು ಮಾರ್ಲೆ ಅಪ್ಪಾಜಿ IPC ಸೆಕ್ಷನ್ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ಇದು ಇದು ಕ್ರಿಮಿನಲ್ ಕೇಸ್ ಐತಿ ಅಪ್ಪಾಜಿ ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್ ಏನಾಯ್ತು ಗೊತ್ತಾ ನಿಮ್ಮ ಊರ ಈ ಪೆನ್ಸಿಲ್ ಏನ್ರ ಹೇಳಿ ಪೆನ್ ಏನ್ರ ಹೇಳಿ ಮೊದಲ ಸುಳೆ ಮಗನ ಕರ್ಕೊಂಬ ಹೋಗಿ ಹೋಗ ಅಪ್ಪಾಜಿ ಅಕಾರ್ಡಿಂಗ್ ಟು ಅನಿಮಲ್ ಆಕ್ಟ್ ಏನಾಯ್ತು ಗೊತ್ತಾ ಈ ಹುಲಿ ಉಗಿರಿದೆಯಲ್ಲ ಅದಿರುವಂತ ಮೊದಲ ಸುಳೆ ಮಗನ ಕರ್ಕೊಂಡ್ ಬಾ ಹೋಗಿ ಹೋಗಿ ಮಿನಿಸ್ಟರ್ ದಯಾನಂದಪ್ಪ ಏ ನಿಮ್ಮ ಊರ ಈಗ ಹೋಗ್ಬಿಟ್ಟಾದೆ ಸಾರಿ ಮಿಸ್ಟರ್ ದಯಾನಂದಪ್ಪ ಫಾಲೋ ಮೀ ಏ ಟೊಣ್ಯ ಮಣ್ಣ ಉಳುರ ಯತ್ನ ಹೊರ ತೆಗಿತೇನೆ ನಿನ್ನ ಮೇಲೆ ಕೇಸ್ ಆಗ್ಬಿಡ್ತೀನಿ ಮಗನ ಹೈಕೋರ್ಟ್ಗೆ ಹೋಗ್ತೀನಿ ಸುಪ್ರೀಂ ಕೋರ್ಟ್ ದಯಾನಂದಪ್ಪ ಕಮ್ ಏನಲೇ ಮಗನ ಪಣ್ಯ ನೆಲದಾಗ ಹುಗಿದಿರೋ ಯತ್ನ ಹೊರಗೆ ತೆಗಿತಿ ಏನಲೇ ನಮ್ಮ ಎಂಜಲ ತಿಂದು ಬದುಕು ನಿಮಗಾಗಿ ಕೋಪಿರಬೇಕಾದ್ರ ನಮಗೆ ಎಷ್ಟು ಇರಬೇಡ ಮುರಿತೇಳೆ ನಿನ್ನ ಮಕ್ಕಳ
ಸತ್ನೆಲ್ಲಪ್ಪ ಉರ್ಕುಂದೀರಣ್ಣ. ನಿನ್ನಿಂದ ನಮ್ಮ ಸಂವಿಧಾನ ಉಲ್ಲಂಘನೆ ಆಗೈತಿ ಮಗನೇ. ನನ್ನಂತ ಲಾಯರ್ ಸರಿಯಾಗಿ ಕೇಸ್ ಜಡ್ದ ಅಂದ್ರ 6 years ಚೇಸ 6 ವರ್ಷ ಜೈಲ ಮಗನ. ನಡಿ ಸದ್ಯಕ್ಕ ನಮ್ಮ ಅಪ್ಪಂದ ಏಕಪೀಠ ಆಯೋಗ ಅಲ್ಲೇ ಮೊದಲೇ ವಿಚಾರಣೆ ನಡಿ ಮಗನ. ಭಟ್ರೇಗೌಡ ಆ? ಸುಮ್ಮನೆ ಹೋಗ್ರಿಪ್ಪ, ವಕೀಲ್ಗಿರಿ ಫೇಲ್ ಆಗಿನ ಇಟ್ಟು ಮಾತಾಡ್ತಾನ ಮಗ. ದಯಾನಂದ, ಇಂತ ಹೇಳ್ ತಿನ್ನೋ ಕೆಲಸ ಎದಕ್ಕೆ ಮಾಡ್ತೀನಿ ಅಂತೂ ತೋರಿಸ್ಬಿಟ್ಟಿಲ್ಲ ನಿನ್ನ ಕಟ್ಟಕ್ಕೆ ಬುದ್ಧಿನ. ಮಿಸ್ಟರ್ ರಂಗಪ್ಪ, ಸೈಲೆನ್ಸ್ ಸೈಲೆನ್ಸ್. ಆರ್ಡರ್ ಆರ್ಡರ್ ಆರ್ಡರ್. ಇದು ಕೋರ್ಟ್ ಐತಿ, ಇಲ್ಲಿ ಒಡೆಯೋದು ಬಡಿಯೋದು ಇಲ್ಲ. ಲೇಟ್ ಅಣ್ಣ, ನೀನೀಗ ವಿಚಾರಣಾಧೀನ ಕೈದಿ, ಸುಮ್ಮನೆ ಅಡಿಯೋ. ಕೊಟ್ರ ಕೊಟ್ರಗೌಡ ಕೊಟ್ರ, ನೀ ಸಣ್ಣವಿದ್ದಾಗ ನೀನು ಕುಂಡಿ ತೊಳೆದೀನಿ, ನೀನು ಇಸಿ ಬಡ್ದೇನ್ಲಿ. ನೀನ್ ನೋಡಿದ್ರೆ ಪಾಪ ಅನಿಸ್ತೈತಿಲಿ. ಸುಮ್ಮನೆ ಹೋಗ್ಲಿಪ್ಪ. ಮೈಂಡ್ ಯುವರ್ ಭಾಷೆ. ಕೆಟ್ಟ ಪದಗಳನ್ನ ಮಾತಾಡಬಾರ್ದು. ಮಾತಾಡಿದ್ರೆ ದಂಡ ಹಾಕ್ಬಿಡ್ತೀನಿ ಮಗನ. ಕಣ್ಣೆ, ಈ ದಯಾನಂದ್ರ ಎದುರು ಹಾಕೊಂಡ್ರೆ ಏನಾಗ್ತದೆ ಗೊತ್ತಾಗ್ತಾನ ಮಗನ. ನಡಿ ಮಗನ, ಗೌಡ್ರು ಕಾಯಿಲೆ ಕಟ್ಟಾರೆ, ಕಂಬಕ್ ಕಟ್ಟಿ ನೆಣ ಎಣಿಸ್ತಾರ ನಡಿ. ಆಗಲೇ ದಯಾನಂದ, ಆ ಗೌಡ ನನಗೆ ಏನು ಕೊಟ್ಟ ಅಂತೇಳಿ ನನ್ನ ನೆನ ಎಣಿಸ್ತಾನ್ಲಿ. ಹಂಗ ಲೆಕ್ಕ ಆಯ್ತು ನೋಡಿದ್ರ ಆ ಗೌಡನ ಇನ್ನೂ ನನ್ನ ಋಣದಾಗದನ. ಅವ ಏನ್ ಲೆಕ್ಕ ಎಣಿಸ್ತಾನ ನನ್ನ ಎಣಿಸ್ತಾನ ನೋಡೋಣ. ನಮ್ಮ ಅಪ್ಪಗಳು ಹೇಳಿ ಮಾತಾಡ್ತು ನಿನ್ನ ಮೇಲೆ ಕೇಸ್ ಹಾಕ್ಬಿಡ್ತೀನಿ ಮಗನ. IPC ಸೆಕ್ಷನ್ ಏನ್ ಹೇಳುತ್ತೆ ಅಂದ್ರೆ ಅದು ನೋಡಿ ಜಡ್ರಿ. ನಾ ಜಡಿಸಿ ನೀವು ಕಾಳಜಿ ಬಿಡ್ರಿ. ಏನ್ ಹೇಳುತ್ತೆ? 150 ಕೇಸ್ ಒಳಗ ಯಾವ್ದಾರ ಒಂದು ಕೇಸ್ ಹಾಕ್ಬಿಡ್ತೀನಿ. ಹೈಕೋರ್ಟ್ಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಹಸದವ್ರ ಹೊಟ್ಟಿಗೆ ಅನ್ನ ಹಾಕಿರ್ಲಿ ಅಂದ್ರ ಮಾನ ಮರವದೆ ಅಂತ ಮಾತಾಡ್ತಿರ್ಲೇ ನಿಮ್ಮವ್ರ. ದಯಾನಂದ ಅಕಾರ್ಡಿಂಗ್ ಟು ರೂಲ್ಸ್ ಮಾತಾಡೋಣ ಅಂದ್ರ ಬ್ಲಡಿ ಅನ್ಎಜುಕೇಟೆಡ್ ಪ್ರೂಫ್ಸ್. ಲೇಟ್ ಅಣ್ಣ, ಮಣ್ಣಾಗುಳಿರೋ ಯತ್ನ ಹೊರ ತೆಗಿತೀರಿ ಅಂದ್ರ ಕಾಡು ಮನುಷ್ಯರಿಗಿಂತ ಕಡಿಯಾಡ್ರಿ ಮೊತ್ತು. ವೆರಿ ಇರಿಟೇಟಿಂಗ್ ಪೀಪಲ್ಸ್. ಏನ್ ಮಾಡ್ಬೇಕಪ್ಪ, ಇನ್ನೇನ್ ಮಾಡ್ಬೇಕು? ಹಸುಗೊಂಡು ಸಾಯ್ತಾ ಇದ್ದೇವೆ. ನಮ್ಮಂತವ್ರನ್ನ ಹೊರ ಕುಂದ್ರಿಸ್ತೀರಿ, ಒಳು ಕುತ್ಕೊಂಡು ಹೋಳಿಗೆ ತಿಂತೀರಿ. ನಾಯಿಗಳಿಗಿಂತೂ ಕೀಳಲ್ಲೇ ಕೊಟ್ರೆ ಗೌಡ, ನಾವು ಕೀಳಲ್ಲೇ. ನೀವು ತಿಂದು ಬಿಟ್ಟಿದ್ದು ಕೊಡ್ರಲ್ಲೇ, ನೀವು ತಿಂದು ಬಿಟ್ಟಿದ್ದು ಕೊಡ್ರಿ. ನಮ್ಮಂತವ್ರು ನಾವು ಹೊರಗೆ ಕುಂದಿಸ್ತೀರಿ, ಒಳಗೆ ಕುತ್ಕೊಂಡು ಹೋಳಿಗೆ ತಿಂತೀರಿ. ನಾಯಿಗಿಂತೂ ಕೀಳಲ್ಲೇ ಕೊಟ್ರೆ ಗೌಡ ನಾವು. ಮುಟ್ಟಬೇಡ ನನ್ನ, ನಾನು ಬರ್ತೀನಿ. ಗೌಡ ಅಲ್ಲ, ಅವ್ರ ಅಪ್ಪನ ಕಡೆ ನಡೀಲಿ, ನಾನು ಬರ್ತೀನಿ. ಬರ್ಲೇ ಅವನವನ ಏನ್ ಮಾಡ್ತಾ ನೋಡ್ತೀನಿ. ಐತಪ್ಪೋ ಗೌಡ, ಐತೆ.
ಶೆಟ್ಟಿಸ್ ನಿಂದಿರ್ತೀಯಲ್ಲೇ ನಿನ್ ಹೆಗಲ ಮೇಲೆ ಇರೋ ಟವಲ್ ನಾ ಕೆಳಗೆ ಹಾಕೋ. ಹೇಗಲು ನಂದು ಹೆಗಲು ನಿಂದು, ಟವಲು ನಂದು. ಹಾಕು ಮಗನ ಕೆಳಗ ನಿಂದು ಏನಡೆ ತಿರ್ಬೋಕಿ ಸುಳೆ ಮಗನ, ನಿನ್ನ ಮೈ ಮ್ಯಾಲಿರೋ ಅಂಗಿ, ನಿನ್ನ ಮಾನ ಮುಚ್ಚಿರೋ ಚಡ್ಡಿ ನಾ ತೊಟ್ಟು ಬಿಟ್ಟು ಬೆಚ್ಚ ಮಗನ. ಹೌದ್ರಿ ಗೌಡ್ರ, ಹೌದು. ಈ ಅಂಗಿ, ಈ ಟವಲು, ಈ ಚಡ್ಡಿ ಎಲ್ಲ ನನ್ನವಾದವು. ನೀವು ನನ್ನವರಾದ್ರಿ ನಮ್ಮ ರಕ್ತನ ಹೊಳೆ ಹರಿಸಿದಂಗ ಹರಿಸಿ ನಿಮ್ಮ ಮನೆ ಒಳಗೆ ಜೀತ ಮಾಡಿದ್ವಿ. ನಮ್ಮ ಬೆವರನ್ನ ನಾಲೆ ಹರಿಸಿದಂಗ ಹರಿಸಿ ನಿಮ್ಮ ಮನೆ ಒಳಗೆ ಜೀತ ಮಾಡಿದ್ವಿ. ನಮ್ಮ ರಕ್ತ ನಿಮ್ಮದಾಯ್ತು, ನಮ್ಮ ಬೆವರು ನಿಮ್ಮದಾಯ್ತು. ನಾನು ಮಾತ್ರ ನಿಮ್ಮವನ ಆಗಲೇ ಇಲ್ಲ, ಆಗಲೇ ಇಲ್ಲ, ಆಗುವುದನ್ನು ಇಲ್ಲ. ಅಂಗಿ ಕೊಡು, ಚಡ್ಡಿ ಕೊಡು, ಟವಲ್ ಕೊಡು ಅಂತೀರ್ರಿ ಗೌಡ್ರ. ಗೌಡ ಹಂಗ ಲೆಕ್ಕ ಹಾಕಿ ನೋಡಿದ್ರ ನಿನ್ನ ಹೆಂಡತಿ ನಿನ್ನ ಮಕ್ಕಳನ್ನ ಬಿಟ್ಟು ಉಳಿದೆಲ್ಲವನ್ನ ನೀನು ನನಗೆ ಬಿಟ್ಟು ಕೊಡ್ಬೇಕು. ಅತಿ ಆತ್ಮವನ ನಿಂದು. ದಿಸ್ ಇಸ್ ಟೂ ಮಚ್. ಕನ್ಯಾ, ದೇವ್ರಂತ ಎತ್ತಿನ ಕೊಯ್ದಲ್ಲ, ನಿನ್ನ ಜನ್ಮಕ್ಕೆ ಏನು ಅನಿಸ್ಲಿಲ್ಲ ಅಲ್ಲಿ? ಏನು ಅನ್ನಿಸ್ಲಿಲ್ಲ. ಏನಿಸ್ಬೇಕು? ಹಸುಕೊಂಡು ಹಸುಕೊಂಡು ಏನ್ ತಿನ್ನಿ? ಒಂದು ಏನ್ ಅನಿಸ್ಬೇಕಪ್ಪ? ಹಸುಕೊಂಡು ಹಸುಕೊಂಡು ಏನ್ ತಿನ್ಲಿ ಏನ್ ಬಿಡ್ಲಿ ಅನ್ನಂಗಾಗ್ಯದ. ಹಸುವಿನ ಮುಂದಿಗೆ ಯಾವುದು ಇಲ್ಲ. ನಾ ಮಾಡಿದ್ದೆ ಸರಿ, ನಾ ಮಾಡಿದ್ದೆ ಸರಿ, ನಾ ಮಾಡಿದ್ದೆ ಸರಿ. ತಗೋರಿ ಗೌಡ್ರ, ಹಾಕ್ರಿ ಅವ್ನು, ನೋಡ್ರಿ ಸುಟ್ಟ ಬಿಡ್ರಿ ಅವ್ನು ಗೌಡ್ರ, ಹಾಕ್ರಿ ಹಾಕ್ರಿ ಅವ್ನು. ಸುಟ್ಟ ಬಿಡ್ತಾನೆ ಈ ಮೂಲೆಯಾಗ ನಾಯಿ ಹಾಕೊಂಡ್ರ. ಅಪ್ಪಾಜಿ, ಅಪ್ಪಾಜಿ, ದಯಾನಂದ ಹೇಳಿರೋದು ನಿಜಾನೋ ಸುಳ್ಳೋ ನೋಡ್ಬೇಕು. ಯಾಕಂದ್ರೆ ಕೋರ್ಟ್ನಲ್ಲಿ ವಿಟ್ನೆಸ್ ಇಲ್ಲದೆ ಏನು ನಡೆಯಲ್ಲ. ಅದಕ್ಕೆ ನಾ ತೋಟಕ್ಕೆ ಹೋಗಿ ಬಾಡಿ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ ಬರಲ್ಲ. ಆತ ಹೋಗ್ ಹೋಗ್ ಹೋಗ್. ಅಲ್ರಿ, ಇದೆಲ್ಲ ಸುಮ್ಮನೆ ನಮಗೆ ಯಾಕ? ಆ ಪೊಲೀಸರು ಕೊಡ್ರಿ, ಅವರೇ ಏನಾರ ಮಾಡ್ಕೊಳ್ಳಿ. ಹೌದ್ರಿ ಗೌಡ್ರ, ಅವ್ರು ಹೇಳುದು ಬರಬರೀಗಿ. ಇವನ್ನ ಪೊಲೀಸರಿಗೆ ಹಿಡಿದುಕೊಡ್ರಿ, ಅವರೇ ಈ ಮಗವಾದ ಬುದ್ಧಿ ಕಲಿಸ್ತಾನೆ. ಹಂಗ ಮಾಡೋಣ. ಪೋಸ್ಟ್ ಆಫೀಸಿಗೆ ಹೋಗ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ, ಗೌಡ್ರ ಮನ್ಯಾಗ ಹಿಂಗಿಂಗ್ ಆಗೈತಿ ಅಂತ ಗೌಡ್ರು ಹೇಳ್ಯಾರಂತ ಪೊಲೀಸರನ್ನ ದೌಡ್ ಕರ್ಕೊಂಡು ಬಾ. ಹೋಗ್ಲಿ, ಹೋಗ್ ಹೋಗ್. ಏ ಇವಳ ಚಾ ಮಾಡ, ಸಾಹೇಬ್ರು ಬರಕತ್ತಾರ. ಇಂಥವ್ರಿಗೆ ಅವರ ಸರಿ. ಅಪ್ಪಾಜಿ, 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 ತೋಟದಾಗ ಎತ್ತಿನ ಮಾಂಸ, ಎಲುಬು, ನಾಯಿ ನರಿ ಎಲ್ಲ ಕಿತ್ತು ಚಲ್ಲಾಡವು. ತೋಟ ಅನ್ನೋದು ಗಬ್ಬು ನಾರಾಗತ್ತಿದ ಅಪ್ಪಾಜಿ. ಎಂತ ಮನೆ ಹಾಳು ಕೆಲಸ ಮಾಡಿದ.
ಬಡವರ ತಾಪತ್ರಯ ಹೆಂಗಿರ್ತತಿ ಅಂತ ನೋಡಿದ್ರೇನ್ರಿ ಗೌಡ್ರ? ಪೊಲೀಸರಿಗೆ ಕೊಡ್ತೀವಿ, ಅವ್ರ ಅಪ್ಪನಿಗೆ ಕೊಡ್ರಿ, ಅವ್ರ ಅಪ್ಪನಿಗೆ ಕೊಡ್ರಿ. ಏನು ಪೊಲೀಸರಿಗೆ ಕೊಡ್ತಾರಂತ? ಗೌಡ್ರ ಗೌಡ್ರ ನಿಮ್ ಕಾಲ್ ಹಿಡ್ಕೊಂಡ್ರಿ ಗೌಡ್ರ. ನನ್ ಮಗಳು ಗೌಡ್ರ ಹಿಂಗ್ ಮಾಡ್ಬೇಡ್ರಿ ಗೌಡ್ರ, ನಿಮ್ ಕಾಲ್ ಏನ್ ಕಡೆದಾರಿ ಕೆಲಸ ಮಾಡ್ಯಾರಂತ ಇವ್ರು ಸುಮ್ಮನೆ ಬಿಡೋದು? ಉಮೇಶ್, ಮತ್ತೊಂದು ಉಮೇಶ್. ಅಪ್ಪಾಜಿ, ವುಮೆನ್ಸ್ ಕೇಳಿದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ. ಅಕಾರ್ಡಿಂಗ್ ಟು ವುಮೆನ್ಸ್ ಲಾ ಏನ್ ಹೇಳ್ತಾ ಗೊತ್ತಾ? ನಿಮ್ಮ ಅವ್ವನ ಮಾಡಿದಾಗ ಮಾಡೋ ಮಗನ ಅಂದ್ರೆ ಮಾಡ್ಲಿಲ್ಲ, ಈಗ ಕಿಶಾಕ ಬಂದಾನ. ಹೋಗ್ಬೇಕು ಸುಮ್ಮನ. ಆನ್ ದ ಡ್ಯೂಟಿ ಏಕದಮ್ ಸೀರಿಯಸ್. ರಾಗ ಹೇಳಿದ್ರಿ, ದಂಡ ದಂಡ ಎತ್ತಣಿ. ವಾಟ್ ಇಸ್ ದ ಪ್ರಾಬ್ಲಮ್ ಗೌಡ್ರೆ? ಸಾಹೇಬ್ರ ಏನು ಅಂದ್ರಿ? ಏನು ತೊಂದ್ರೆ ಅಂದೆ ಸಾಹೇಬ್ರ. ಇವರು ಅನಾಗರಿಕ ಮಂದ್ರಿ, ಇವಕ್ಕ ಏನು ತಿಳಿದಿಲ್ರಿ. ಇವತ್ತ ಇಂಥ ಕೆಲಸ ಮಾಡ್ಯಾನ್ರಿ, ನಾಳಿಂದ ಎಂತ ಕೆಲಸ ಮಾಡ್ತಾನೋ ಏನೋ. ಸಾಹೇಬ್ರ ಇವನ್ನ ಒತ್ತು ಒಳಗೆ ಹಾಕಿ ನೀವು ಒಂದ್ರ ಬುದ್ಧಿ ಕಲ್ಸ್ರಿ. ಅದರಿ ಏನ್ ಮಾಡ್ಯಾರ ಇವರು? ಸಾಹೇಬ್ರ ನಮ್ದು ದೇವ್ರಂತ ಎತ್ತಿತ್ರಿ. ಓಕೆ. ಆನೆ ಬೆಳೆಸಂಗೆ ಬೆಳೆಸಿದ್ದೀವ್ರಿ. ಓಕೆ. ಮಣ್ಣೆ ಸಾತ್ರಿ. ಓಕೆ. ಅದು ನಮ್ಮ ತೋಟದೊಳಗ ಮಣ್ಣು ಮಾಡಿದ್ದೀವ್ರಿ. ಓಕೆ. ಹೋಗುದ್ರ ಹೊರಗೆ ತಗೋದು. ಓಕೆ. ಮಾಂಸ ತಗೊಂಡ್ರಿ. ಓಕೆ. ಚರ್ಮ ಮಾರಕ್ ತಂದ್ರಿ. ಓಕೆ. ಇಂಟ್ರೆಸ್ಟಿಂಗ್. ಹಾ, IPC ಸೆಕ್ಷನ್ ಪ್ರಕಾರ ಇದು ಕ್ರಿಮಿನಲ್ ಕೇಸ್ ಐತಿ. ಗೌಡ್ರ ಇದು ಯಾವ ಕ್ರಿಮಿ ಇದು? ನಮ್ಮ ಮದರಿ ಸಾಹೇಬ್ರ ಲಾಯರ್ ಅದೇನ್ರಿ ಲಾಯರ್? ಚಾ ತಗೋರಿ. ವೆರಿ ಇಂಟ್ರೆಸ್ಟಿಂಗ್. ಏನಲ್ಲೇ ಭಾರ್ಕೋ, ನೆಲದೊಳಗಿರುವ ಎತ್ತನ್ನ ಹೊರಗೆ ತೆಗಿತೀಯ? ಹೌದು ಸ್ವಾಮಿ, ನಾನು ತೆಗೆದಿದ್ದು. ಎಂತ ಕೆಲಸ ಮಾಡೋದು? ಇನ್ನೆಂತ ಕೆಲಸ ಮಾಡ್ಬೇಕ್ರಿ ಸ್ವಾಮಿ? ಮಾಡ್ಕೋ ನನಗೆ. ಇಂಟ್ರೆಸ್ಟಿಂಗ್. ಭಾರ್ಕೋ, ನಿಮ್ಮಂತವರಿಂದ ನಮ್ಮ ಸಮಾಜಕ್ಕೆ, ನಮ್ಮ ನಾಗರಿಕತೆಗೆ ಕಳಂಕ ತರ್ತೀರಲ್ಲ, ನಾಚಿಕೆ ಆಗಲ್ವಾ? ಇಡಿಯಟ್. ದೊಡ್ಡ ದೊಡ್ಡ ಮಾತೆಲ್ಲ ನಮಗೆ ಅರ್ಥ ಆಗೋದಿಲ್ರಿ ಸ್ವಾಮಿ. ಏನಂದ್ರಿ ಸ್ವಾಮಿ? ಎಂತ ಕೆಲಸ ಮಾಡೋದ್ರಿಂದ ನಮ್ಮ ಸಮಾಜಕ್ಕೆ ಅವಮಾನ ಅನ್ಸಲ್ವಾ? ನಮ್ಮಂತವ್ರು ಹೊಟ್ಟಿಗೆ ಹಿಟ್ಟಿಲ್ಲದೆ ಸಾಯ್ತಾ ಇದ್ದೀವಿ, ಅವಾಗ ನಿಮ್ಮ ಸಮಾಜಕ್ಕೆ ಅವಮಾನ ಆಗಂಗಿಲ್ಲ? ಸತ್ಕೊಂಡು ಊರಾಗ ಅಡ್ಡಾಡ್ತೀರಿ, ನಮ್ಮಂತವರು ಬರೀ ಮೈಲೆ ಓಡಾಡ್ತೀವಿ, ಅವಾಗ ನಿಮ್ಮ ಸಮಾಜಕ್ಕೆ ಅವಮಾನ ಆಗಂಗಿಲ್ಲ? ನಮ್ಮ ಕಕ್ಕ ತಿನ್ನ ನಾಯಿನ ಮನೆ ಒಳಗೆ ಬಿಟ್ಕೊಂತೀರಿ, ನಮ್ಮಂತವ್ರನ್ನ ಬೀದಿಗೆ ನಿಲ್ಲಿಸ್ತೀರಿ, ಅವಾಗ ನಿಮ್ಮ ಸಮಾಜಕ್ಕೆ ಅವಮಾನ ಆಗಂಗಿಲ್ಲ? ಮಗನ ಹೇಳಿದಷ್ಟಕ್ಕ ಉತ್ತರ ಕೊಡು. ಮಾಡ್ತಿದ್ದಿಲ್ರಿ ಸ್ವಾಮಿ, ಏನು ಹೇಳ್ತಿದ್ದಿಲ್ಲೋ ಅದನ್ನ ಇಟ್ಟುಕೊಂಡು ಸಾಕಾಗೈತಿ. ಬರಲ್ಲ ಅದ್ಯಾವ ನನ್ನ ಮಗ ಬರ್ತೀರಿ? ಬರ್ರ. ಏನ್ರಿ ಗೌಡ್ರ, ಪೊಲೀಸರನ್ನ ಕಾನೂನನ್ನ
ನಿಮ್ಮಂತವ್ರು ಈ ಸಮಾಜಕ್ಕೆ ಕಳಂಕ ಇದ್ದಂಗ ಮಕ್ಕಳ ನೀವು. ಮಗನ ನಿನ್ನ 6 ತಿಂಗಳು ಜೈಲಿಗೆ ಹಾಕಿ ರುಬ್ಬಿನಂದ್ರ ಅವಾಗ ಬುದ್ಧಿ ಬರ್ತದೆ ಮಗನ ನಿಮಗೆ. ಅಷ್ಟು ಮಾಡ್ರಿ ಅಷ್ಟು ಮಾಡ್ರಿ. ಸುಂಗ್ಲಿ ನಮ್ಮನ್ನ ಜೈಲಿಗೆ ಹಾಕ್ತಾರಂತ. ಸಾಹೇಬ್ರ ನಮ್ ಜೈಲಿಗೆ ಹಾಕಿ 6 ತಿಂಗಳು ಹಾಕಿ ಸಾಹೇಬ್ರ, 1 ವರ್ಷ ಹಾಕ್ರಿ. 1 ವರ್ಷ ಹಾಕಿ ಸಾಹೇಬ್ರ ನಿಮ್ ಕಾಲಿಗೆ ಬೀಳ್ತೀವ್ರಿ. ನಮ್ ಜೈಲಿಗೆ ಹಾಕಿ ಸಾಹೇಬ್ರ, ಬಿಡ್ಬಾರಿ ಸಾಹೇಬ್ರ ನಮ್ಮನ್ನ. ಗೌಡ್ರ ಇವ್ರು ಜೈಲಿಗೆ ಹಾಕೋದ್ರಿಂದ ಏನು ಉಪಯೋಗ ಅಂತಾನೆ? ಗೌಡ್ರ ಇವ್ರನ್ನ ಒದಿಲಿಕ್ಕೂ ಭಯ ಆಗ್ತದ್ರಿ. ಏನೋ ನಿಮ್ಮದು ಸ್ವಲ್ಪ ತಿಂದೇವಿ ಅಂತ 4 ಬೈಬೋದು ಅಷ್ಟೇ. ಸಾಹೇಬ್ರ ಇನ್ನೊಮ್ಮೆ ನೀವು ಇಂಥ ಕೆಲಸ ಮಾಡಬಾರ್ದು. ಹಂಗ ಮಾಡಿ ಸಾಹೇಬ್ರ, ಹಂಗ ಮಾಡ್ರಿ. ಅಷ್ಟೇ ಮಾಡ್ರಿ. ಏನಲೇ ನಿನ್ನ ಹೆಸರು? ಟೊನ್ನಿ. ಟೊನ್ನಿ ನೋಡ್ಪ ಟೊನ್ನಿ, ಇದೊಂದು ಸಾರಿ ತಪ್ಪು ಮಾಡಿ ಅಂತ ಹೇಳಿ ಕ್ಷಮಿಸಿ ಬಿಟ್ಟು ಬಿಡ್ತೇನೆ. ಇನ್ನೊಂದು ಸಾರಿ ಬಾಲ ಬಿಚ್ಚಿದಿ ಅಷ್ಟ ಮತ್ತ ಮಗನ. ಅಂದ್ರೆ ಏನ್ರಿ ಸಾಹೇಬ್ರೆ, ಈಗ ನೀವು ನಮ್ಮನ್ನ ಬಿಟ್ಟಾಕ್ರಿ? ಅದ ಹೆಂಗಾಕತ್ರಿ ಸಾಹೇಬ್ರ? ನಾವು ತಪ್ಪು ಮಾಡೇವೆ, ನಮ್ಮನ್ನ ಜೈಲಿಗೆ ಹಾಕಕ ಬೇಕು. ಸುತ್ಲಿ ನಾವು ಜೈಲಿಗೆ ಹೋಗೋಣ. ಕುಕ್ಕ ಇಲ್ಲಿ ಹಸುಕೊಂಡು ದಿನ ಸಾಯೋದು ತಪ್ಪುತ್ತಿಲ್ಲ. ಜೈಲಿಗೆ ಹೋದ್ರ ಒಂದೊಂದು ಊಟ ಮುದ್ದೆ ನಿದ್ದೆ ಎಲ್ಲ ಸಿಗ್ತೈತಿ. ಜೈಲಿಗೆ ಹೋಗೋಣ, ನಾವು ಜೈಲಿಗೆ ಹೋಗೋಣ. ಪಟ್ಟೇಗೌಡ, ಯಾವ ತಪ್ಪಿಗೆ ದೊಡ್ಡ ಶಿಕ್ಷೆ ಐತಿ ಹೇಳಿ ಅದ ತಪ್ಪು ಮಾಡ್ತೀವಿ. ಗೌರ ಇದು ಬಹಳ ಡಿಫಿಕಲ್ಟ್ ಐತಲ್ರಿ ಇದು ಕೇಸು. ಕಾನ್ಸ್ಟೇಬಲ್ ಆನ್ ದ ಡ್ಯೂಟಿ, ಏಕದಮ್ ಸೀರಿಯಸ್. ಓಕೆ ಸರ್. ಲೆಟ್ಸ್ ಗೋ. ಎಸ್ ಸರ್. ಸಾಹೇಬ್ರ ನಮ್ನ ಹೆಂಗ್ರಿ ಬಿಟ್ಟು ಹೋಗ್ತೀರಿ? ನಾವು ತಪ್ಪು ಮಾಡೇವಿ, ನಮ್ಮ ಜೈಲಿಗೆ ಹಾಕಿ ಸಾಹೇಬ್ರ. ನನ್ನ ಮಾತು ಕೇಳ್ಬೋದು, ಎಲ್ಲ ಮತ್ತೆ ಗೊತ್ತಾಡ್ಬೇಡಪ್ಪ. ನನಗೆ ಜೈಲಿಗೆ ಹಾಕೋರು, ನಿಮ್ಮ ಜೈಲಿಗೆ ಹಾಕಕ್ ಬರ್ದು ನನ್ನ ಮಾತು ಕೇಳಪ್ಪ. ನಾವು ತಪ್ಪು ಮಾಡಿವಿ. ನಮ್ಮ ಮಕ್ಕಳನ್ನ ಜೈಲಿಗೆ ಹಾಕಬೇಕು. ಆತು, ನಿಮ್ಮನ್ನ ಜೈಲಿಗೆ ಹಾಕ್ಬೇಕು ಹೌದಿಲ್ವ? ಜೈಲಿಗೆ ಹಾಕ್ಬೇಕು ಹೌದಿಲ್ವ? ಹಂಗಾದ್ರ ನಾನು ಕೇಳುವಂತ ಒಂದಿಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಬೇಕಾಕತಿ. ಅಂದ್ರ ಮಾತ್ರ ನಿಮ್ಮನ್ನ ಜೈಲಿಗೆ ಹಾಕ್ಬೇಕು. ಪೊಲೀಸ್ ಏನ್ ಕೇಳ್ತಿರಲ್ಲ ಅದಕ್ಕೆಲ್ಲ ಉತ್ತರ ಕೊಡ. ಕಾನ್ಸ್ಟೇಬಲ್